ಕರಾಟೆ ಕ್ರೀಡಾಕೂಟದಲ್ಲಿ ಕನಿಷ್ಠ ಮೂಲಭೂತ ಸೌಲಭ್ಯಗಳ ಕೊರತೆ, ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ ಕ್ರೀಡಾಪಟುಗಳು. ಚಿಕ್ಕಬಳ್ಳಾಪುರದಲ್ಲಿ ಘಟನೆ. ಆದರ್ಶವನ್ನೇ ಮರೆತ ಶಾಲೆ, ಕನಿಷ್ಠ ಸೌಲಭ್ಯಗಳ ಕೊರತೆಯಿಂದ ಪಾಳು ಬಿದ್ದ ಗೌರಿಬಿದನೂರಿನ ಆದರ್ಶ ಶಾಲೆ, ಪೋಷಕರ ಕಳವಳ. ಬಂಡವಾಳ ಹೂಡಿಕೆದಾರರಾದ ಸರ್ಕಾರಿ ಅಧಿಕಾರಿಗಳು, ವ್ಯಾಪಾರಸ್ಥರ ತಾಣವಾಗಿ ಮಾರ್ಪಾಟಾದ ಕಚೇರಿಗಳು, ಅಧಿಕಾರಿಗಳ ನಡೆಗೆ ದಸಂಸ ಸಂಚಾಲಕ ರಾಜಾಕಾಂತ್ ಬೇಸರ. ಕಾಂಗ್ರೆಸ್ ಶಾಸಕರ ರಾಜೀನಾಮೆ ಮತ್ತು ವಿಧಾನಸಭೆ ವಿಸರ್ಜನೆಯ ವಿಚಾರಕ್ಕೆ ಮೊದಲು ತಾವೇ ಸಂಸದ ಸ್ಥಾನಕ್ಕೆ ರಾಜೀನಾಮೆ ನೀಡಲಿ, ಸಂಸದ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಕಾಂಗ್ರೆಸ್ ಮುಖಂಡ ಆಂಜಿನಪ್ಪ ಮುತ್ತು ತಿರುಗೇಟು. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾಮೂರ್ತಿ. ಅದು ರಾಜ್ಯ ಮಟ್ಟದ ಕರಾಟೆ ಕ್ರೀಡಾಕೂಟ. ಆ ಕ್ರೀಡಾಕೂಟದಲ್ಲಿ ಕ್ರೀಡಾಪಟುಗಳಿಗೆ ಕೊಡಬೇಕಾದ ಕನಿಷ್ಠ ಮೂಲಭೂತ ಸೌಲಭ್ಯಗಳನ್ನು ಕೊಟ್ಟಿಲ್ಲ. ಇದರಿಂದ ರೊಚ್ಚಿಗೆದ್ದ ಕ್ರೀಡಾಪಟುಗಳು ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ. ಅದೆಲ್ಲೇ ಅಂತೀರಾ? ಈ ವರದಿ ನೋಡಿ. ನಮಗೆ ಚಿಕ್ಕಬಳ್ಳಾಪುರನಲ್ಲಿ ಯಾವುದೇ ರೀತಿಯಿಂದ ಮುಂದೆ ಕಾಂಪಿಟೇಷನ್ಗೆ ಕರೆದ್ರೆ ನಾವು ಬರಂಗಿಲ್ಲ. ದಿಸ್ ಇಸ್ ಕಂಪ್ಲೀಟ್ಲಿ ವರ್ಸ್ಟ್ ಕಾಂಪಿಟೇಷನ್ ಎವರ್ ಐ ಹ್ಯಾವ್ ಫೆಲ್ಟ್ ಹಿಯರ್. ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಯಾತಕ್ಕಾಗಿ ಹೋರಾಟ? ಹೌದು, ಹೀಗೆ ಬೇಕೇ ಬೇಕು, ಊಟ ಬೇಕು ಅಂತ ಆಕ್ರೋಶ ಹೊರಹಾಕಿ ಪ್ರತಿಭಟನೆ ನಡೆಸಿದ ಕ್ರೀಡಾಪಟುಗಳು. ಊಟಕ್ಕಾಗಿ ಪ್ರತಿಭಟನೆ ಮಾಡಿದ ಅಮಾನವೀಯ ಘಟನೆ ನಡೆದಿದ್ದು ಚಿಕ್ಕಬಳ್ಳಾಪುರದಲ್ಲಿ. ಹೌದು, ಚಿಕ್ಕಬಳ್ಳಾಪುರ ನಗರದ ಸರ್ ಎಂವಿ ಜಿಲ್ಲಾ ಕ್ರೀಡಾಂಗಣದಲ್ಲಿ. ಅಂದಹಾಗೆ ಸರ್ ಎಂವಿ ಜಿಲ್ಲಾ ಒಳಾಂಗಣ ಕ್ರೀಡಾಂಗಣದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಹಾಗೂ ಶಿಕ್ಷಣ ಇಲಾಖೆ ಸೇರಿದಂತೆ ಚಿಕ್ಕಬಳ್ಳಾಪುರ ಜಿಲ್ಲಾ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ವತಿಯಿಂದ 17 ವರ್ಷದೊಳಗಿನ ರಾಜ್ಯ ಮಟ್ಟದ ಕರಾಟೆ ಬಾಲಕ ಹಾಗೂ ಬಾಲಕಿಯರ ಕ್ರೀಡಾಕೂಟವನ್ನು 2 ದಿನಗಳ ಕಾಲ ಆಯೋಜನೆ ಮಾಡಲಾಗಿದೆ. ಆದರೆ ಕ್ರೀಡಾಕೂಟಕ್ಕೆ ರಾಜ್ಯದ ನಾನಾ ಜಿಲ್ಲೆಗಳಿಂದ ಆಗಮಿಸಿದ ನೂರಾರು ಕ್ರೀಡಾಪಟುಗಳು ಸೇರಿದಂತೆ ಕೋಚ್ ಹಾಗೂ ಪೋಷಕರಿಗೆ ಜಿಲ್ಲಾಡಳಿತ ಹಾಗೂ ಆಯೋಜಕರು ಕನಿಷ್ಠ ಕುಡಿಯುವ ನೀರನ್ನ ಸಹ ಒದಗಿಸಿಲ್ಲ. ಕ್ರೀಡಾಪಟುಗಳಿಗೆ ತಿಂಡಿ, ಊಟ, ಸುಸಜ್ಜಿತ ಶೌಚಾಲಯ ಸೇರಿದಂತೆ ಕನಿಷ್ಠ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಲ್ಲ. ಇದರಿಂದ ರೋಸಿ ಹೋದ ಕ್ರೀಡಾಪಟುಗಳು ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ. ಫುಡ್ ಫೆಸಿಲಿಟೀಸ್ ಏನೂ ಇಲ್ಲ, ಎಂತ ಇಲ್ಲ. ಇದಕ್ಕೆ ಯಾಕೆ ಗೌರ್ನಮೆಂಟ್ ಟೂರ್ನಮೆಂಟ್ ಯಾತಕ್ಕೆ ಮಾಡೋರೆ? ಅದಕ್ಕೆ ನಾವೇ ಊಟ ಎಲ್ಲ ಅಲ್ಲಿಂದ ಬರಕ್ ನಾವೇ ಅಂದಮೇಲೆ ಇದಕ್ಕೆ ಏನಕ್ಕೆ ಮಾಡೋರೆ? ಮಾಡಲೇಬಾರ್ದಾಗಿತ್ತು. ದುಡ್ಡು ಕೊಟ್ಬಿಟ್ಟು ನಾವೇ ಆಡ್ತೀವಿ ಟೂರ್ನಮೆಂಟ್ನ. ಮೋಸ ಮಾಡೋದಕ್ಕೆ ಗೌರ್ನಮೆಂಟ್ ಟೂರ್ನಮೆಂಟ್ ಅದು ಫ್ರೀ, ಬೇರೆ ಕಡೆ ಫ್ರೀ ಇತ್ತು, ಈಗ ಯಾಕೆ ಮಾಡಿಲ್ಲ? ಕೇಳಿದ್ರೆ ಎಂತ ಇಲ್ಲ, ನೀವೇ ತಕೊಂಡು ತಿನ್ಬೇಕು, ನಾವೇನ್ ಮಾಡೋದ ಅಂತಾರೆ. ಯಮುನಾ ಕೆ ಶುಕ್ಲಾ, ನಾನು ಇಂಟರ್ನ್ಯಾಷನಲ್ ಕೋಚ್, ಕಲಬುರಗಿಯಿಂದ ಬಂದಿದ್ದು. ಇಲ್ಲಿ ಎಲ್ಲರೂ ಬಂದು ನಾವು ಯಾರ ಏನಾದರೂ ಕೇಳಿದ್ರೆ ಇದು ನಮ್ಮ ಜಿಲ್ಲೆ, ನೀವು ನಮ್ಮ ಜಿಲ್ಲೆಗೆ ಬಂದೇ ದಬ್ಬಾಳ್ತೀರಿ ಅಂತ ಕೇಳ್ತಾರೆ. ಇವನ್ ಅಟೆಂಡರ್ ಮಕ್ಕಳಿಗೆಲ್ಲ ದಬ್ಬತಾ ಇದ್ದಾರೆ, ಅವ್ರಿಗೆ ಯಾರಿಗೂ ಒಳಗೆ ಬಿಡ್ತಾ ಇಲ್ಲ. ನಾವು ಯಾರಾದರೂ ಕೋಚಸ್ಸಿಗೆ ಅಲವ್ ಇಲ್ಲ ಅಂತ ನಿನ್ನೆ ಮೀಟಿಂಗ್ನಾಗ ಹೇಳಿದ್ರು. ನಾವು ಮ್ಯಾನೇಜರ್ಸ್ ಇದ್ದೀವಿ, ನಮಗೆ ಅಲವ್ ಮಾಡಿರಿ, ನಮ್ಮ ಮಕ್ಕಳು ಒಳಗಿದ್ದಾರೆ ಅಂತಂದ್ರೆ ದಬ್ಬತಾ ಇದ್ದಾರೆ. ನಿನ್ನೆ ಕಾಲರ್ ಹಿಡಿದು ಎಳೆದಿದ್ದಾರೆ. ನಮಗೆ ಚಿಕ್ಕಬಳ್ಳಾಪುರನಲ್ಲಿ ಯಾವುದೇ ರೀತಿಯಿಂದ ಮುಂದೆ ಕಾಂಪಿಟೇಷನ್ಗೆ ಕರೆದ್ರೆ ನಾವು ಬರಂಗಿಲ್ಲ. ದಿಸ್ ಇಸ್ ಕಂಪ್ಲೀಟ್ಲಿ ವರ್ಸ್ಟ್ ಕಾಂಪಿಟೇಷನ್ ಎವರ್ ಐ ಹ್ಯಾವ್ ಫೆಲ್ಟ್ ಹಿಯರ್. ಐ ಆಮ್ ನಾಟ್ ಟೆಲಿಂಗ್ ಅಬೌಟ್ ಓನ್ಲಿ ಕಲಬುರಗಿ. ನನ್ನ ಕಲಬುರಗಿ ಅಷ್ಟೇ ಮಾತಾಡ್ತಾ ಇಲ್ಲ. ನಾವೆಲ್ಲರೂ ಬೇರೆ ಬೇರೆ ಡಿಸ್ಟಿಕ್ಕಿಂದ ಬಂದಿದ್ದೀವಿ. ಒಂದು ಹೆಮ್ಮೆಯಿಂದ ಬಂದೀವಿ, ನಮ್ಮ ಮಕ್ಕಳಿಗೆ ಆಡ್ಸಕ್ಕೆ ಬಂದಿದ್ದೀವಿ. ಸೊ ಇಲ್ಲಿನ ಚೀಟಿಂಗ್ ಬಗ್ಗೆ ಮಾತಾಡೋಂಗಿಲ್ಲ. ಬಿಕಾಸ್ ಐ ಆಮ್ ಆಲ್ಸೋ ಒಂದು ರೆಫ್ರಿ, ನಾನು ಅದ್ರಾಗೆ ಇದ್ದೀನಿ. ಸೊ ನಾನು ಚೀಟಿಂಗ್ ಬಗ್ಗೆ ಮಾತಾಡೋಂಗಿಲ್ಲ. ಅವ್ರವ್ರ ರೆಫ್ರಿ ಎಲ್ಲ ಕ್ವಾಲಿಫೈಡ್ ಇದ್ದಾರೆ, ನಾನು ಅವ್ರ ಬಗ್ಗೆ ಏನೂ ಹೇಳೋಂಗಿಲ್ಲ. ಬಟ್ ಐ ವಿಲ್ ಟೆಲ್ ಅಬೌಟ್ ದಿಸ್ ಮ್ಯಾನೇಜ್ಮೆಂಟ್. ನಿನ್ನೆ ಮಧ್ಯಾಹ್ನ 2 ಗಂಟೆಗೆ ನಮಗೆ ಹೇಳ್ತಾರೆ ನಾವು ಊಟಕ್ಕೆ ಕೊಡೋಂಗಿಲ್ಲ, ನೀರು ಕೊಡೋಂಗಿಲ್ಲ, ಏನೂ ಇಲ್ಲ, ನೀವೆಲ್ಲ ನಿಮ್ಮ ವ್ಯವಸ್ಥೆ ಮಾಡಿಸ್ಕೊಡ್ರಿ ಅಂತ ಹೇಳಿ. ಇದು ಕಂಪ್ಲೀಟ್ ಗೌರ್ಮೆಂಟ್ ಕಾಂಪಿಟೇಷನ್. ಈವನ್ ನಮಗೆ ನಾವು ಬೇರೆ ಯಾವ್ದಾರ ಕಾಂಪಿಟೇಷನ್, ಬೇರೆ ಯಾವುದೇ ಡಿಸ್ಟಿಕ್ ಹೋಗ್ತೀವಿ ಅಂತಂದರೆ ಇರೋರ್ದು ಹಿಡ್ಕೊಂಡು ನಮಗೆ ನೀರಾಗಿರ್ಬೋದು, ಮಾರ್ನಿಂಗ್ ತಿಂಡಿ ಆಗಿರ್ಬೋದು, ಆಫ್ಟರ್ನೂನ್ ಲಂಚ್ ಆಗಿರ್ಬೋದು, ನೈಟ್ ಡಿನ್ನರ್ ಸಹ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ನಮಗೆ ನೀರು ಸಹ ಕೊಟ್ಟಿಲ್ಲ ಸರ್. ನಿನ್ನೆ ಈವನ್ ವಾಶ್ರೂಮ್ ಕ್ಲೀನ್ ಇಲ್ಲ, ಬ್ಲಾಕ್ ಆಗಿದೆ.
ಒಂದು ಜೆಂಟ್ಸ್ ವಾಶ್ರೂಮ್ ಯೂಸ್ ಮಾಡ್ತಾ ಇದ್ದೀವಿ. ನಾವು ಪರ್ಸ್ನಲಿ ಆಸ್ ಅ ಪರ್ಸ್ನಲ್ ನಂದು ಹೇಳ್ತೀನಿ, ನಾವು ನಮ್ಮ ಮಕ್ಕಳಿಗೆ ಸಪ್ರೇಟಾಗಿ ರೂಮ್ ಮಾಡಿದ್ದೀವಿ. ಇಲ್ಲಿ ರೂಮ್ ಕೂಡ 1 ತಾಸು ದೂರ ದಾರಿದಲ್ಲಿದೆ. ಅದೇನೋ ಬೇರೆ ಬೇರೆ ಯಾವ್ಯಾವುದೋ ಸ್ಕೂಲ್ ಹೇಳಿದ್ರು ನಂಗೆ ಗೊತ್ತಿಲ್ಲ. ಆ್ಯಂಡ್ ನೈಟ್ ನಮಗೆ ಕಾಂಪಿಟೇಷನ್ ಅವ್ರು ಕೇಳ್ಕೊಂಡೆ 10 ಗಂಟೆ ತನಕ ಮಾಡ್ತೀವಿ ಅಂದರು. ನಮಗೆ ಯಾವುದೂ ವ್ಯವಸ್ಥೆ ಸರಿಯಾಗಲಿಲ್ಲ. ಇದು 100% ನಾನಂತರೂ ಕಂಪ್ಲೀಟ್ಲಿ ಇದರ ಬಗ್ಗೆ ವಿರುದ್ಧವಾಗಿದ್ದೀನಿ. ಈ ಕಾಂಪಿಟೇಷನ್ ಇಲ್ಲಿ ಇಟ್ಟಿದ್ದು ನಮಗೆ ಚೂರ್ನೂ ಇಷ್ಟ ಆಗಲಿಲ್ಲ. 1% ಬರಲ್ಲ ಸರ್. ಚಿಕ್ಕಬಳ್ಳಾಪುರ ಕಾಂಪಿಟೇಷನ್ ಬರಲ್ಲ. ಬೇರೆ ಯಾವುದೇ ಡಿಸ್ಟಿಕ್ ಇಡ್ರಿ, ಚಿಕ್ಕಬಳ್ಳಾಪುರ ಬರಲ್ಲ. ನಮಗೆ ಬೇಡ ಸರ್. ಒಂದು ಅನ್ನಾರ ದೂರಿಂದ ಮಾತೈತ್ರಿ, ನಮಗೆ ದೊಡ್ಡವ್ರಿಗೆ ಬೇಡ, ಮಕ್ಳಿಗೆ ಬೇಡವಾ? ಯಾರು ಕೇಳ್ತಾರೆ ಸರ್? ಗೌರ್ಮೆಂಟ್ ಇಲ್ಲಿ ಇದ್ದಂತ TPO ಸರ್ ಆಗಿರ್ಬೋದು, ಬೇರೆ ಎಲ್ಲ ಅಧಿಕಾರಿಗಳೆಲ್ಲ ಮಾತಾಡಿದಾರೆ ಅಷ್ಟೇ. ನಮ್ಮೆಲ್ಲ ಅದೇನೇನೋ ಸಮಸ್ಯೆಗಳಿದಾವ, ನಾವು ಇದು ಮಾಡಿದ್ರೆ ಅದು ಆಗ್ತದೆ, ಅದು ಮಾಡಿದ್ರೆ ಇದು ಆಗ್ತದೆ ಅಂತ ಹೇಳಿ ಯಾರು ಕಾಂಟ್ರಿಬ್ಯೂಷನ್ ಮಾಡಿಲ್ಲ. ಎಲ್ಲ ಕೋಚಸ್ ಇದ್ದಾರೆ, ಟೀಚರ್ಸ್ ಇದ್ದಾರೆ, ಅವ್ರ ಸ್ವಂತ ಪಾಕೆಟಿಂದ ಹಾಕಿ ಮಕ್ಕಳಿಗೆಲ್ಲ ಫುಡ್ ಪ್ರೊವೈಡ್ ಮಾಡ್ತಾ ಇದ್ದೀವಿ. 10 ವರ್ಷದಿಂದ ಮಕ್ಕಳು ಕರ್ಕೊಂಡು ಹೋಗ್ತಾ ಇದ್ದೀವಿ. ಮಕ್ಕಳಿಗೆ ನೀರಿನ ವ್ಯವಸ್ಥೆ ಇಲ್ಲ, ಕುಡಿಯೋದಕ್ಕೆ ಸಹ ನೀರಿಲ್ಲ ಸರ್. ಅವ್ರಿಗೆ ಇವಾಗ ಆಟ ಆಡೋದಕ್ಕೆ ಒಳಗೆ ಕಳಿಸಿದ್ದಾರೆ. ಅವ್ರೇನಾದ್ರೂ ಹೆಣ್ಮಕ್ಳು ವಾಶ್ರೂಮ್ಗೆ ಹೋಗ್ಬೇಕಂದ್ರೇನು ಕಾಲಿಟ್ಟಿದ್ದಾರೆ ಸರ್, ಆಚೆ ಬಿಡಲ್ಲ. ಆಗಲಿ ಮಕ್ಕಳು ವಾಶ್ರೂಮ್ಗಳಿಗೆ ಹೋಗದೆ ಮಕ್ಕಳು ಆಡೋಕ್ಕಾಗುತ್ತಾ? ಪೇರೆಂಟ್ಸು ಒಳಗೆ ಹೋಗೋಂಗಿಲ್ಲ. ಈ ಥರ ಅದಕ್ಕೂ ನಾನು ಏನೋ ಅವ್ರನ್ನ ಕೇಳಿಕೊಂಡು ಒಳಗೋದೆ ಸರ್. ನೀರು ಮಕ್ಕಳಿಗೆ ಅಕಸ್ಮಾತ್ ಅವ್ರ ತಲೆ ಸುತ್ತು ಇಲ್ಲ ಏನೋ ಆಡೋವಾಗ ಕಷ್ಟ ಆಗುತ್ತೆ ಅನ್ಕೋ, ಅಲ್ಲಿ ನೀರು ಸಹ ಇಲ್ಲ ಸರ್. ಅಲ್ಲಿ ಇಬ್ಬರನ್ನು ಡೋರ್ಗಳಲ್ಲಿ ಕಾವಲಿಟ್ಟಿದ್ದಾರೆ. ಮಕ್ಕಳು ವಾಶ್ರೂಮ್ಗೆ ಹೋಗೋಕ್ಕೂ ಬಿಡ್ತಾ ಇಲ್ಲ. ಅಂಥ ಅವಶ್ಯಕತೆ ಏನಿತ್ತು ಸರ್? ಸರ್ ನಾವು 10 ವರ್ಷದಿಂದ ಹೋಗಿದ್ವಿ ಸರ್, ಈ ಥರ ಎಲ್ಲಿ ನಾವು ನೋಡೇ ಇಲ್ಲ. ಊಟ ಸಹ ಇಲ್ಲ ಮಕ್ಕಳಿಗೆ. ಇವಾಗ ಸರ್ ಮಕ್ಕಳಂದ್ರೆ ಪೇರೆಂಟ್ಸ್ ಎಲ್ಲರೂ ಬಂದಿರಲ್ಲ, ಯಾರೋ ಒಬ್ರು ಬಂದಿರ್ತಾರೆ. ಪಾಪ ಮಕ್ಕಳನ್ನ ಅಲ್ಲಿಂದ ಕಳಿಸಿರ್ತಾರೆ. ಅವ್ರು ತಂದಿರೋ ಲಗೇಜ್ಗಳೆಲ್ಲ ಎಲ್ಲೋ ಬಿಸಾಕ್ಬಿಟ್ಟು ಇಲ್ಲಿ ಒಳಗೆ ಹೋಗಿರ್ತಾರೆ. ಅವ್ರಿಗೆ ಏನಾದರೂ ಮಿಸ್ ಆದ್ರೆ ನೆಕ್ಸ್ಟ್ ಅವ್ರ ಊರುಗಳಿಗೆ ಹೆಂಗೆ ಸರ್ ಹೋಗೋಕ್ಕಾಗುತ್ತೆ? ಆ ಮಕ್ಕಳಿಗೆಲ್ಲ ದುಃಖ ಆಗ್ತಾ ಇದ್ದಾರೆ. ಯಾರಿಗೆ ಒಳಗ ಮಕ್ಕಳಿಗೆ ನೋಡ್ಲಿಕ್ಕೆ ಬಿಡದೆ ಕಾಂಪಿಟೇಷನ್ ಮಾಡ್ತಾರೆ ಎಲ್ಲ. ಕೋಚಿಗೂ ಬಿಡುದಿಲ್ಲ ಹಂಗಾರೆ. ಕೋಚ್ ಹೋಗಿದ್ರೆ ಯಾವ ಮ್ಯಾನೇಜರ್ಗೆ ಬಿಟ್ಟಿಲ್ಲ. ಇನ್ನು 2 ದಿನಗಳ ಹಿಂದೆ ಚಿಕ್ಕಬಳ್ಳಾಪುರಕ್ಕೆ ಆಗಮಿಸಿರೋ ಕ್ರೀಡಾಪಟುಗಳಿಗೆ ಕಳೆದ ರಾತ್ರಿ ಮಲಗಲು ಸಹ ವ್ಯವಸ್ಥೆ ಮಾಡಿಲ್ಲ. ಹೀಗಾಗಿ ವಿದ್ಯಾರ್ಥಿಗಳು ರಾತ್ರಿ ಇಡೀ ಚಳಿಯಲ್ಲೇ ನಡುಗಿದ್ದಾರೆ. ಇನ್ನು ಬೆಳಿಗ್ಗೆಯಾದ್ರೂ ತಿಂಡಿ ಊಟದ ವ್ಯವಸ್ಥೆ ಮಾಡ್ತಾರೆ ಅಂದುಕೊಂಡ್ರೆ ಅದೂ ಸಹ ಮಾಡಿಲ್ಲ. ಶೌಚಾಲಯವೂ ಸರಿಯಿಲ್ಲ. ಇನ್ನು ಕ್ರೀಡಾಕೂಟದ ವೇಳೆ ಮೆಡಿಕಲ್ ಎಮರ್ಜೆನ್ಸಿ ಆದ್ರೆ ಅಂತ ವೈದ್ಯಕೀಯ ಸಿಬ್ಬಂದಿಯನ್ನು ನೇಮಕ ಮಾಡಿಲ್ಲ. ಪ್ರಥಮ ಚಿಕಿತ್ಸೆ ನೀಡೋಕೆ ತಯಾರಿಗಳು ಇರಲಿಲ್ಲವಂತೆ. ಇದರಿಂದ ಕ್ರೀಡಾಪಟುಗಳು, ಪೋಷಕರು, ಕೋಚ್ಗಳ ಆಕ್ರೋಶದ ಕಟ್ಟೆಯೊಡೆದು ಜಿಲ್ಲಾಡಳಿತದ ವಿರುದ್ಧ ಬೇಸರ ಹೊರಹಾಕಿದ್ದಾರೆ. ಮೆಟ್ಟಕ್ಕೂ ಕಿಮ್ಮತ್ತಿಲ್ಲ ಇದಕ್ಕೆ. ಯಾಕೆ ಕೇಳಿದ್ರೆ ಅಲ್ಲಿದ್ದ ವ್ಯವಸ್ಥೆಗಳು ಅದು ನೋಡಿದ್ರೆ ಅವರವರಿಗೆ ಮಾಡ್ಕೊಳ್ತಿದ್ದಾರೆ. ರೆಫ್ರಿಗಳು ಈಗ 5 ಜನ ರೆಫ್ರಿ ಇದ್ದಾರೆ. ನಮ್ಮ ತಾಲೂಕಿಂದ ಒಬ್ಬ ಹುಡುಗ ಇದ್ದರೆ ಆ ರೆಫ್ರಿ ಎಲ್ಲ ನಿಲ್ಲಿಸಬಾರ್ದು, ಅವ್ರಿಗೆ ಅಲ್ಲೇ ನಿಲ್ಲಿಸಿ ಅವರಿಗೆ ವಿನ್ ಕೊಡ್ತಾರೆ. ಎಲ್ಲ ಫಿಕ್ಸಿಂಗ್ ಆಯಿತು. ಅವ್ರವ್ರಿಗೆ ಮಾಡಿಕೊಂಡು ಏನೇನು ಮಾಡ್ಕೊಂಡಿದ್ದಾರೆ ಗೊತ್ತಾಗ್ತಾ ಇಲ್ಲ ಸರ್. ಒಳ್ಳೆ ಆಟಗಾರನಿಗೆ ಕಿಮ್ಮತ್ತಿಲ್ಲ. ಇಲ್ಲಿಯವರಿಗೆ ಕಿಮ್ಮತ್ತಿಲ್ಲ, ಇಲ್ಲಿಂದ ಬಂದವರಿಗೆ ಕಿಮ್ಮತ್ತಿಲ್ಲ. ಒಳಗಡೆ ಹೋಗಿ ಅವ್ರು ವಿನ್ ಆಗ್ತಾರೋ ಏನು ಮಾಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ಏನು ಮಾಡಿ ಸರ್, ಮೊನ್ನೆ ಬಂದಿದ್ದೇವೆ ನಾವು ಇಲ್ಲಿ. ಮೊನ್ನೆಯಿಂದ ಊಟ ಇಲ್ಲ, ಈಗ ಟೀ ಇಲ್ಲ. ನಾನು ಉತ್ತರ ಕನ್ನಡದಿಂದ ಬಂದಿದ್ದೀನಿ. ಪ್ಲೇಯರ್ಸ್ಗಳಂದ್ರೆ ಹೊರಗಿನ ಮಕ್ಳು ಅನ್ಕೋಬಾರ್ದು, ನಮ್ಮ ಮಕ್ಳು ಅನ್ಕೋಬೇಕು. ಇಲ್ಲಿ ವ್ಯವಸ್ಥೆಗಳು ಯಾವುದೂ ಸರಿ ಇಲ್ಲ. ಬೇರೆ ಊರಿಂದ ಮಕ್ಕಳು ಅವ್ರಿಗೂ ಟಯರ್ಡ್ ಆಗಿರ್ತದೆ. ಅವ್ರಿಗೆ ವ್ಯವಸ್ಥೆನೂ ಸರಿ, ಊಟದ ವ್ಯವಸ್ಥೆ ಇಲ್ಲ. ನೀರಿನ ಮುಖ್ಯ ಮೊದಲಾಗಿ ಏನು ಊಟ ಬೇಡ ಅಂದರೂ ಒಂದು ನೀರಿನ ವ್ಯವಸ್ಥೆಯೂ ಬೇಕು ಸರ್ ಇಲ್ಲಿ. ಸರ್ ನಿನ್ನೆ 12 o'clock ಇಲ್ಲಿ ರೀಚ್ ಇರ್ಬೇಕಂತ ಹೇಳಿದ್ರು. ಎಲ್ಲರೂ ನೈಟ್ ಜರ್ನಿ ಮಾಡ್ಕೊಂಡೇ ಬಂದಿದ್ದಾರೆ. ಅವ್ರಿಗೆ ಯಾವುದೇ ವ್ಯವಸ್ಥೆಗಳು ಇಲ್ಲ. ಮತ್ತು ಒಳಗಿಂದೊಳಗೆ ತಮ್ಮ ಅಕಾಡೆಮಿಯವ್ರು ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಸರ್. ಯಾಕಂದ್ರೆ ಚೀಟಿಂಗ್ ಆಗಬಾರ್ದು ಮಕ್ಕಳಿಗೆ. ಈಗ ತಮ್ಮ ಊರಿಂದ ಮಕ್ಕಳಿಗೆ ತಾವೇ ಕೊಟ್ಟರೆ ಮತ್ತೊಬ್ರಿಗೆ ಕರ್ಸೋದು ಹಾಕ್ಬೇಕಿತ್ತು. ತಮ್ಮ ಕಾಂಪಿಟೇಷನ್ನ ತಾವೇ ಮಾಡ್ಕೋಬೋದಿತ್ತು. ತಮ್ಮ ಸ್ಪೋರ್ಟ್ಸ್ ತಮ್ಮೂರಲ್ಲೇ ತಾವು ಮಾಡ್ಕೋಬೋದು. ತಮ್ಮ ಮಕ್ಕಳಿಗೆ ಅಷ್ಟೇ ಮಾಡ್ಕೋಬೇಕಾಗಿತ್ತು. ಪರೂರಿಂದ ಮಕ್ಕಳನ್ನ ಯಾಕೆ ಕರ್ಸ್ಬೇಕು ಸರ್? ಯಾಕೆ ಕರ್ಸ್ಬೇಕಿತ್ತು ಹೇಳಿ? ಅವ್ರನ್ನ ಕರ್ಸ್ಲೇಬಾರ್ದಿತ್ತು. ಕೋಲಾರಿಂದ ಬಂದಿರತಕ್ಕಂಥವ್ರು ನಿನ್ನೆ ಸಂಜೆ ಒಂದು 4 ಗಂಟೆಯಲ್ಲಿ ಬಂದಿರೋದು. ಇದುವರೆಗೂ ನಮಗೆ ನೀರು ಊಟ ಏನು ಕೊಟ್ಟಿಲ್ಲ. ಇಲ್ಲಿ
ರಾತ್ರಿ 9 ಗಂಟೆನಲ್ಲಿ ಇದೇ ಗ್ರೌಂಡಲ್ಲಿ ಮಕ್ಕಳಿಗೆ ಮುಂಚೆ ಬೀಳ್ತಾ ಇದೆ, ಕೋಲ್ಡ್ ಆಗ್ತಾ ಇದೆ. ಆದ್ರೂ ಗ್ರೌಂಡಲ್ಲಿ ಇಲ್ಲಿ ಕುಟ್ಟಿಸ್ಬಿಟ್ಟು ರಾತ್ರಿ 11 ಗಂಟೆವರೆಗೆ ಆಡಿಸಿದ್ದಾರೆ. ಇಲ್ಲಿ ನಮಗೆ ಮಕ್ಕಳಿಗೆಲ್ಲ ಅನ್ಯಾಯ ಆಗಿದೆ, ದಯವಿಟ್ಟು ನ್ಯಾಯ ಕೊಡಿಸ್ಬೇಕಂತ ಹೇಳಿಬಿಟ್ಟು ನಮ್ಮ DDP ಸಾಹೇಬ್ರಿಗೆ ಹೇಳಿದ್ರಿ. ಈಗ ಇಷ್ಟೊತ್ತು ಅವ್ರು ಹೇಳಿದ್ರೆ ಅವ್ರು ತಪ್ಪಿಸ್ಕೊಂಡು ಹೊಟ್ಟೋಗ್ಬಿಟ್ರು. ಇಷ್ಟು ಮಾತ್ರ ಸರ್ ನಮ್ಮ ಇಲ್ಲಿ. ಅಷ್ಟಕ್ಕೊಂದು ನಮ್ಮ ಮಾನ್ಯ ಇವರು ಸುಧಾಕರ್ ಅವರಿದ್ದಾರೆ, ಮಿನಿಸ್ಟ್ರುಗಳಿದ್ದಾರೆ, ಮತ್ತು ಇವರಿದ್ದಾರೆ, MLA ಗಳಿದ್ದಾರೆ. ಅವರೆಲ್ಲ ಎಷ್ಟು ಸಪೋರ್ಟ್ ಕೊಡ್ತಾರೆ ಇಲ್ಲಿ. ಇಲ್ಲಿ ನೋಡಿದ್ರೆ ಇವರು ಇಲ್ಲಿ ಯಾರು ಉಸ್ತುವಾರಿ ವಹಿಸ್ಕೊಂಡವರು ಒಬ್ರು ಸರಿಯಾಗಿ ನೋಡ್ಕೊಳ್ತಾರೆ. ಹೆಣ್ಮಕ್ಳು ಇದ್ದಾರೆ. ಈಗ ಇಲ್ಲಿಂದ ಒಂದು ನೀರು ಬಾಟ್ಲಿ ಬೇಕಂದ್ರೆ 1 ಕಿಲೋಮೀಟರ್ ಅಷ್ಟು ದೂರ ಹೋಗ್ಬೇಕು. ಗಂಡಸ್ರೇನೋ ಯಾರು ಸುಮ್ಮನೆ ಹೋಗಿ ತಗೊಂಬರ್ತಾರೆ. ಪಾಪ ಲೇಡೀಸ್ಗಳು ಇರ್ತಾರೆ, ಅವ್ರು ಎಲ್ಲಿಂದ ತಗೊಂಬರ್ತಾರೆ? ಹೋಗಿ ನಡ್ಕೊಂಡು ಬರೋಕ್ಕೆ ಅಷ್ಟೊತ್ತಿಗೆ ಹೋಗಾಗುತ್ತೆ. ಇನ್ನು ಕ್ರೀಡಾಪಟುಗಳ ಪ್ರತಿಭಟನೆಯ ವಿಚಾರ ತಿಳಿದು ಚಿಕ್ಕಬಳ್ಳಾಪುರ ತಹಸೀಲ್ದಾರ್ ರಶ್ಮಿ ಕ್ರೀಡಾಂಗಣಕ್ಕೆ ಆಗಮಿಸುತ್ತಿದ್ದಂತೆ ಕ್ರೀಡಾಪಟುಗಳು, ಪೋಷಕರು ದೂರುಗಳ ಸುರಿಮಳೆಗೈದರು. ಇದರಿಂದ ಆಯೋಜಕರ ವಿರುದ್ಧ ಶಿಕ್ಷಣ ಇಲಾಖೆಯ ಕಾರ್ಯವೈಖರಿ ಬಗ್ಗೆಯೇ ಅಸಮಾಧಾನ ಹೊರಹಾಕಿದ ತಹಸೀಲ್ದಾರ್ ನೋಟಿಸ್ ನೀಡಿ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. ನಮ್ಮ ಗಮನಕ್ಕೆ ಬಂದಿದ್ದ ತಕ್ಷಣ DC ಸರ್ ನಿರ್ದೇಶನದಂತೆ ನಾವಿಲ್ಲಿ ಬಂದಿದ್ದೀವಿ ಜಿಲ್ಲಾಡಳಿತದ ಪರವಾಗಿ. ಆ್ಯಂಡ್ ಅವ್ಯವಸ್ಥೆ ಆಗಿದೆ ಒಂಚೂರು. ಬಿಕಾಸ್ ಮಕ್ಕಳಿಗೆ ಕಾಂಪಿಟೇಷನಲ್ಲಿ ಫಸ್ಟ್ ಆಫ್ ಆಲ್ ಕೆಲವ್ರಿಗೆ ಪಾರ್ಟಿಸಿಪೇಷನ್ ಆಗಿಲ್ಲ. ಸೊ ಅದೊಂದು, ಮತ್ತು ವಾಶ್ರೂಮ್ದು ನೀರ್ದು ಎಲ್ಲ ಅವ್ಯವಸ್ಥೆ ಇತ್ತು. ಬಟ್ ನಾವು ಬಂದಿವಾಗ ನೀರ್ದು ಮತ್ತು ವಾಶ್ರೂಮ್ದೆಲ್ಲ ಸರಿಪಡಿಸಿದ್ದೀವಿ. ಸೊ ಐ ಥಿಂಕ್ ದಿಸ್ ಇಸ್ ಅನ್ ಅಲಾರಮ್ ಕಾಲ್. ನೆಕ್ಸ್ಟ್ ಟೈಮಿಂದ ಇದೆಲ್ಲ ಆಗದಿರ ಇರೋ ಥರ. ಆ್ಯಂಡ್ ಯಾರ್ಯಾರು ಇದಕ್ಕೆಲ್ಲ ಕಾರಣ ಆಗಿದ್ದಾರೆ ಅವ್ರಿಗೆಲ್ಲ ನೋಟಿಸ್ ಇಶ್ಯೂ ಮಾಡಿ ವಿಚಾರಣೆ ಮಾಡ್ತೀವಿ. ಎಲ್ಲ ಬಿಲೋ 18 ಮಕ್ಕಳು ಇರೋದು ಮೇಡಮ್. ಹುಡುಗಿರೋರೆಲ್ಲ ಇರ್ಬೋದು, ರಸ್ತೆ ಬದಿ ಮಾಡ್ಕೊಂಡು ರಾತ್ರಿ ಎಲ್ಲ ಅವ್ಯವಸ್ಥೆ ಮಾಡಿದ್ದಾರೆ. ಇದ್ರಿಗೆಲ್ಲ ಯಾರು ಹೊಣೆ ಮೇಡಮ್? ಯಾರು ಹೊಣೆ ಆಗ್ತಾರೆ ಇದಕ್ಕೆಲ್ಲ? ಇಲ್ಲ, ಅದು ತಪ್ಪು. ಅದು ಹುಡುಗಿರಾಗಲಿ ಹುಡುಗರಾಗಲಿ ಆ ಥರ ಹೊರಗಡೆ ಮಲ್ಕೊಳ್ಳೋಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದಿತ್ತು. ಬಟ್ ಇದು ನಮ್ಮ ಗಮನಕ್ಕೆ ಇರಲಿಲ್ಲ. ಗಮನಕ್ಕೆ ಬಂದಿದ ತಕ್ಷಣ ನಾವು ಸ್ಪಂದಿಸಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ಟೈಮ್ ಈ ಥರ ಏನೇ ಇವೆಂಟ್ಸ್ ಆದ್ರೂ, ನಮ್ಮ ಜಿಲ್ಲೆಯಲ್ಲಿ, ನಮ್ಮ ತಾಲೂಕಲ್ಲಿ ಏನೇ ಇವೆಂಟ್ಸ್ ಆದ್ರೂ ವಿ ವಿಲ್ ಟೇಕ್ ಕೇರ್ ಆಫ್ ಇಟ್. ನೆಕ್ಸ್ಟ್ ಟೈಮ್ ಈ ಥರ ರಿಪೀಟ್ ಆಗದಿರೋ ಇರಂಗೆ ನೋಡ್ಕೋತೀವಿ. ಜಿಲ್ಲಾಡಳಿತಕ್ಕೆ ಜೀಮಾರಿ ಆಗ್ತಿದ್ರಲ್ಲ ಮೇಡಮ್ ಇವೆಲ್ಲ? ಇಲ್ಲ, ಜಿಲ್ಲಾಡಳಿತದ ಕಡೆಯಿಂದ ನಾವು ಎಲ್ಲ ರೀತಿ ಯಾವಾಗೂ ಸಪೋರ್ಟ್ ಕೊಡ್ತೀವಿ. ಅದಕ್ಕೆ ಯಾವ ಅಧಿಕಾರಿ ಅದಕ್ಕೆ ಜವಾಬ್ದಾರಿ ವಹಿಸಿರ್ತೀವಿ ಅವ್ರು ಅದನ್ನು ನೋಡ್ಕೋಬೇಕಿತ್ತು. ಜಿಲ್ಲಾಡಳಿತದಿಂದ ಯಾವತ್ತೂ ಎಲ್ಲ ರೀತಿ ಪಾಸಿಟಿವ್ ಸಪೋರ್ಟೇ ಇರುತ್ತೆ. ನೀವು ಬರೋವರೆಗೂ ಕೂಡ ಒಂದು ಅಧಿಕಾರಿ ಕೂಡ ಇರಲಿಲ್ಲ ಮೇಡಮ್. ಇಲ್ಲೆಲ್ಲ ಪ್ರೈವೇಟ್ ಏಜೆಂಟ್ ಅವ್ರು ಮಾಡ್ತಾ ಇದ್ರು. ಈ ರೀತಿಯಾಗಿ ಮಾಡಿದ್ರೆ ಮರ್ಯಾದೆ ಆಗುತ್ತಾ ಒಂದು ರೀತಿಯಾಗಿ? ಇಲ್ಲ, ಸಮ್ಟೈಮ್ಸ್ ಈ ಥರ ಮಿಸ್ಟೇಕ್ಸ್ ಆಗುತ್ತೆ, ಆಗಿಲ್ಲ ಅಂತಲ್ಲ. ನೆಕ್ಸ್ಟ್ ಟೈಮಿಂದ ಯಾವುದೇ ಇವೆಂಟ್ ಆದರೂ ನಾನು ಮುಂಜಾಗ್ರತೆಯಿಂದನೇ ಜಿಲ್ಲಾಡಳಿತ ಆಗಲಿ ತಾಲೂಕು ಆಡಳಿತ ಆಗಲಿ ಈ ಥರ ಆಗದಿರೋ ಇರೋಂಗೆ ನೋಡ್ಕೋತೀವಿ. ಇವಾಗ ಆಗಿದೆ, ಇದು ಎಂಡ್ ಸ್ಟೇಜಿಗೆ ಬಂದಿದೆ. ನೋಟಿಸ್ ಮಾಡಿ ಅವ್ರು ವಿಚಾರಣೆ ಮಾಡ್ತೀವಿ ಯಾಕೆ ಈ ಥರ ಆಗಿದೆ ಅಂತ ಎಲ್ಲ. ಅವ್ರಂದ ಆನ್ಸರ್ ಅಂತೂ ತಗೊಳ್ತೀವಿ. ಒಟ್ನಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಆಯೋಜಿಸಿದ್ದ ರಾಜ್ಯ ಮಟ್ಟದ ಕರಾಟೆ ಕ್ರೀಡಾಕೂಟ ಅವ್ಯವಸ್ಥೆಗಳ ಆಗರವಾಗಿ ಕ್ರೀಡಾಪಟುಗಳು, ಪೋಷಕರು, ಕೋಚ್ಗಳ ಆಕ್ರೋಶಕ್ಕೆ ಗುರಿಯಾಗಿದೆ. ಅವ್ಯವಸ್ಥೆಗಳ ನಡುವೆಯೇ ಕ್ರೀಡಾಕೂಟ ಪೂರ್ಣಗೊಂಡಿದ್ದು, ಕ್ರೀಡಾಭಿಮಾನಿಗಳ ಮನದಲ್ಲಿ ಕ್ರೀಡಾಕೂಟದ ಬಗ್ಗೆ ಬೇಸರ ತರಿಸಿ ಇನ್ನೊಂದು ಬಾರಿ ಚಿಕ್ಕಬಳ್ಳಾಪುರಕ್ಕೆ ಬರಬಾರದು ಅನ್ನೋ ಮಾತುಗಳನ್ನ ಆಡಿದ್ದಾರೆ. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇಲ್ಲೊಂದು ಶಾಲೆ ಆದರ್ಶವನ್ನೇ ಕಳೆದುಕೊಂಡು ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಪಾಳು ಬಿದ್ದಂತಾಗಿದೆ. ಇದೀಗ ಶಾಲೆಯ ದುಸ್ಥಿತಿ ಪೋಷಕರಿಗೆ ಕಳವಳವನ್ನುಂಟು ಮಾಡುತ್ತಿದೆ. ಗೌರಿಬಿದನೂರು ನಗರದ ಇಡುಗೂರು ರಸ್ತೆಯಲ್ಲಿ ಇರುವ ಆದರ್ಶ ಶಾಲೆ ಇದಾಗಿದ್ದು, ಸರ್ಕಾರದಿಂದ ಕೋಟಿ ರೂಪಾಯಿಗಳ ಅನುದಾನ ಬಂದರೂ ಮೂಲಭೂತ ಸೌಕರ್ಯ ಕಲ್ಪಿಸುವಲ್ಲಿ ಆಡಳಿತ ಸಂಪೂರ್ಣವಾಗಿ ವಿಫಲವಾಗಿದೆ. ಶಾಲೆಯಲ್ಲಿ ಶುದ್ಧ ಕುಡಿಯುವ ನೀರಿಲ್ಲ, ಶೌಚಾಲಯಗಳು ನೋಡಲು ಸಾಧ್ಯವಿಲ್ಲ, ಸಿಸಿ ಕ್ಯಾಮೆರಾ ಇದ್ದರೂ ಸಹ ಗೋಡೆಗಳಿಗೆ ಮಾತ್ರ ಸೀಮಿತವಾಗಿದೆ. ತರಗತಿ ಕೊಠಡಿಗಳು ತಿಪ್ಪೆ ಗುಂಡಿಯಂತಾಗಿದೆ. ಕೊಠಡಿಯಲ್ಲಿ ಇರುವ ಫ್ಯಾನ್ಗಳು ಮುರಿದು ಬಿದ್ದಿದೆ. ಮಕ್ಕಳಿಗೂ ಮತ್ತು ಶಿಕ್ಷಕರಿಗೂ ಸರಿಯಾದ ಶೌಚಾಲಯದ ವ್ಯವಸ್ಥೆ ಇಲ್ಲದೆ ಬಯಲು ಪ್ರದೇಶಕ್ಕೆ ಹೋಗುವ ಸ್ಥಿತಿ ನಿರ್ಮಾಣವಾಗಿದ್ದು, ಇರುವ ಶೌಚಾಲಯಗಳು ನೋಡಿದ್ರೆ ತಲೆ ತಿರುಗಿ ಬೀಳುವ ಸ್ಥಿತಿ ನಿರ್ಮಾಣವಾಗಿದೆ. ಆದರ್ಶ ಮಾದರಿ ಶಾಲೆ ಎಂದು ಹೆಸರು ಇದ್ದರೂ ಇಲ್ಲಿ ಶಿಕ್ಷಕರ ಕೊರತೆ ತೀವ್ರವಾಗಿದೆ. ಕೆಲವೊಂದು ವಿಷಯಗಳಿಗೆ ಶಿಕ್ಷಕರು ಬಾರದ ದಿನಗಳು ಇವೆ. ಆಡಳಿತದ ನಿರ್ಲಕ್ಷ್ಯದಿಂದ ವಿದ್ಯಾರ್ಥಿಗಳ ಶೈಕ್ಷಣಿಕ ಗುಣಮಟ್ಟ ಕುಸಿಯುತ್ತಿದೆ. ನಿಮ್ಮ ಆದರ್ಶ ಶಾಲೆಗೆ ಭೇಟಿ ಕೊಟ್ಟಾಗ ಶೌಚಾಲಯ ಆಗಿರ್ಬೋದು, ಒಂದು ಕಂಪ್ಯೂಟರ್ ಸೆಕ್ಷನ್ ಆಗಿರ್ಬೋದು, ಈ ಹುಡುಗರ ಹತ್ರ ಕೆಲಸ ಮಾಡಿಸ್ತಾ ಇದ್ದೀರಾ. ಮತ್ತೆ ಒಂದು ತಿಗಣೆ ಹುಡುಗರು ಕಾಟ ಹೆಚ್ಚಾಗಿದೆ ಅಂತ ಹೇಳ್ಬಿಟ್ಟು ಇವೆಲ್ಲ ನಾವು ಕಂಡು ಬಂದಿದ್ವಿ. ನೀವು ಇಲ್ಲಿ ಯಾವ ಥರ ಕ್ರಮ ತಗೊಂಡಿದ್ದೀರಾ ಏನು ಅಂತ? ಕ್ಲೀನಿಂಗಿಗೆ ನಾವು ಇಬ್ಬರು ಊರಲ್ಲೇ
ಇಟ್ಕೊಂಡಿದ್ದೀವಿ. ಅವರೆಲ್ಲ ಆಗಿಂದಾಗಲೇ ಕ್ಲೀನ್ ಮಾಡ್ತಾನೆ ಇದ್ದಾರೆ. ಸಂಖ್ಯೆ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಸಮಯ ತಗೊಳ್ತಾ ಇದೆ. ಹಾಗೆ ಅವರಿಗೆ ಅನುದಾನ ಬಂದಾಗ ಸಂಬಳ ಕೊಡೋಕ್ಕೂ ನಮಗೆ ಸ್ವಲ್ಪ ಕಷ್ಟ ಆಗಿದೆ. ಅದು ಬಿಟ್ಟರೆ ಇನ್ನೆಲ್ಲವನ್ನ ನಾವು ನಮ್ಮ SDMC ಅವರ ಸಹಾಯದಿಂದ ಸರಿಪಡಿಸ್ತೀನಿ ಅಂತ ನನಗೆ ಮೇಡಮ್, ನೀವು ಯಾವುದೇ ಒಂದು ಪ್ರಶ್ನೆ ಕೇಳೋಕೆ ಹೋದ್ರೂ ನನಗೆ ಸಂಬಂಧ ಇಲ್ಲ, ನನಗೆ ಗೊತ್ತಿಲ್ಲ ಅನ್ನೋ ಮಾತು ಪದೇ ಪದೇ ಹೇಳ್ತಾ ಇದ್ದೀರಾ. ನೀವು ಇಲ್ಲಿ ಚಾರ್ಜ್ ತೊಗೊಂಡು ಎಷ್ಟು ವರ್ಷ ಆಯಿತು? ನೀವು ಬಂದಾಗಿಂದ ಇದೇ ಸಮಸ್ಯೆ ಇಲ್ಲಿ ಕಾಡ್ತಾ ಇದೆ. ಯಾಕೆ ನೀವು ಸರಿಪಡಿಸೋದ್ರಲ್ಲಿ ವಿಫಲರಾಗಿದ್ದೀರಾ ಏನು ಅಂತ? ಸರ್, ನಾನು ಈ ಶಾಲೆನ ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ನಂದು ತಡವಾಗಿದೆ. ಈಗಲೂ ಇನ್ನೂ ಕಲಿಯೋದು ಜಾಸ್ತಿ ಇದೆ, ತಿಳ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಕ್ಲರ್ಕು ಕೂಡ ಇಲ್ಲದರಿಂದ ಎಷ್ಟೋ ಸಮಸ್ಯೆಗಳು ನನ್ನನ್ನೇ ಇದು ಮಾಡ್ತಾ ಇದೆ. ಆದರೂ ಪ್ರಯತ್ನ ಪಡ್ತಾ ಇದ್ದೀನಿ. ಸುಧಾರಿಸೋದಕ್ಕೆ ನನ್ನ ಪ್ರಯತ್ನ ಯಾವಾಗಲೂ ಇದ್ದೇ ಇರುತ್ತೆ ಸರ್. CC ಕ್ಯಾಮ್ರಾ ಮತ್ತು ಲ್ಯಾಬ್ ಎಲ್ಲ ಕೂಡ ಸರಿಯಾದ ಇದಕ್ಕೆ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಲ್ಯಾಬ್ಗಳು ಕರೆಕ್ಟಾಗಿ ಉಪಯೋಗ ಆಗ್ತಾ ಇದೆ ಸರ್. CC ಕ್ಯಾಮ್ರಾದಲ್ಲಿ ಹೊರಗಿನವರ ಇದರಿಂದ ಸ್ವಲ್ಪ ನಾಶಪಡಿಸಿದ್ದಾರೆ. ಅದನ್ನು ಮೇಂಟೆನೆನ್ಸ್ ಮಾಡಲಿಕ್ಕೂ ಕೂಡ ನಾನು ಇವತ್ತು SDMC ಹತ್ರ ಮಾತಾಡಿದ್ದೀನಿ. ಅಂದರೆ ಹೊರಗಡೆಯವರು ಅಂದರೆ ಯಾರು ಬಂದಿದ್ರು ಮೇಡಮ್? ಏನು ಅಂತ ಯಾರು ಅಂತ ಹೇಳಿ ಕಷ್ಟ ಆಗುತ್ತೆ. ತಮ್ಮ ಹೆಸರು ಮೇಡಮ್? ಅಮೃತ ಸರ್. ಮಕ್ಕಳ ಆಹಾರ ಯೋಜನೆಯು ಅಷ್ಟರಲ್ಲಿ ಇದ್ದು ಮಧ್ಯಾಹ್ನದ ಊಟದ ಗುಣಮಟ್ಟ ಕೆಳಮಟ್ಟದಲ್ಲಿ ಇದೆ. ಸ್ಥಳೀಯರು ಹಲವು ಬಾರಿ ಶಿಕ್ಷಣಾಧಿಕಾರಿಗಳಿಗೆ ಮನವಿ ಮಾಡಿದ್ರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ. ಶಾಲಾ ಮಕ್ಕಳ ಗೋಳು ಕೇಳುವವರಿಲ್ಲದಂತಾಗಿದೆ. ಶಾಲೆಯಲ್ಲಿ 498 ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದು ಪೋಷಕರು ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಆತಂಕಗೊಂಡಿದ್ದಾರೆ. ಆದರ್ಶ ಶಾಲೆ ಎಂಬ ಹೆಸರು ಕೇವಲ ಬೋರ್ಡಿನಲ್ಲೇ ಉಳಿದು ಬಿಟ್ಟಿದ್ದು ನಿಜ ಜೀವನದಲ್ಲಿ ಅದು ಸಂಪೂರ್ಣ ವಿಫಲವಾಗಿದೆ. ಈ ರೀತಿಯ ನಿರ್ಲಕ್ಷ್ಯ ಮುಂದುವರೆದರೆ ಗ್ರಾಮೀಣ ಶಿಕ್ಷಣ ವ್ಯವಸ್ಥೆಯ ಭವಿಷ್ಯ ಪಾತಾಳಕ್ಕೆ ಕುಸಿಯುತ್ತದೆ. ಶಾಲಾ ಮಕ್ಕಳ ನಿರಪರಾಧ ಧ್ವನಿಯನ್ನ ಅಧಿಕಾರಿಗಳು ಕೇಳುವ ದಿನ ಯಾವಾಗ ಬರುವುದು ಎಂಬುದೇ ಈಗ ದೊಡ್ಡ ಪ್ರಶ್ನೆಯಾಗಿದೆ. ಶಾಲೆಗೆ ಆಕಸ್ಮಿಕವಾಗಿ ಭೇಟಿ ಕೊಟ್ಟಾಗ ಅಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ನಾವು ಸೆರೆ ಹಿಡ್ಕೊಂಡು ಬಂದಿದ್ದೀವಿ, ತಮಗೂ ಕೂಡ ತೋರಿಸಿದ್ದೀವಿ. ಇದ್ರ ಬಗ್ಗೆ ನೀವು ಮುಂದೆ ಯಾವ ಥರ ಕ್ರಮ ತಗೊತೀರಾ ಸರ್, ಏನು ಅಂತ? ಸರ್, ಪ್ರತಿ ಹೈಸ್ಕೂಲಲ್ಲೂ ಜವಾಬ್ದಾರಿಯುತವಾಗಿರ್ತಕ್ಕಂಥ ಹುದ್ದೆ ಇರ್ತಕ್ಕಂಥ HM ಇದ್ದಾರೆ. ಅದನ್ನು ಅವರು ಮಕ್ಕಳಿಗೆ ಪಾಠ ಮಾಡಿಸೋದ್ರ ಜೊತೆಗೆ ಸ್ವಚ್ಛತೆಗೂ ಫಸ್ಟ್ ಪ್ರಯಾರಿಟಿ ಕೊಡಬೇಕು ಮತ್ತು ಮಕ್ಕಳ ರಕ್ಷಣೆಗೂ ಮೊದಲಾದ್ಯತೆ ಕೊಡಬೇಕು. ಅಲ್ಲಿ ಈ ಮೊದಲೇ ಸ್ವಲ್ಪ ಇಶ್ಯೂಸು ಆಗಿತ್ತು ಸರ್. ನಾವು ಹೋಗಿ ಎಲ್ಲ ನಾವು ಸ್ಥಳ ಪರಿಶೀಲನೆ ಎಲ್ಲ ಮಾಡಿ ಮತ್ತು ಸ್ವಚ್ಛತೆ ಕಾರ್ಯ ಎಲ್ಲನೂ ತಾವು ಎಲ್ಲ ಇದ್ದರೆ ಆಗಿದೆ. ಮತ್ತು ಈಗ ಏನು ತಾವು ಹೇಳ್ತಿದ್ದೀರಾ ಅದು ಈ ತಕ್ಷಣ ಏನೇನು ಇಶ್ಯೂಸ್ ಇದೆ ಆ ಇಶ್ಯೂಸ್ನ ಈಗಾಗಲೇ HM ಜೊತೆಗೂ ಮಾತನಾಡಿದ್ದೀವಿ. ಆದಷ್ಟು ನಾಳೆ ಸಂಜೆ ಒಳಗಾಗಿಯೇ ಅದನ್ನು ಸ್ವಚ್ಛಗೊಳಿಸೋದಕ್ಕೆ ನಾವು ಈಗಾಗಲೇ ಹೇಳಿದ್ದೀನಿ ಸರ್. ಅದು ಕ್ರಮ ವಹಿಸ್ತೀವಿ ಸರ್. ಸರ್, ಮುಂದೆ ಇದೇ ಥರ ಆಗದೇ ಇರೋ ಥರ ರೀತಿಯಲ್ಲಿ ಯಾವುದೇ ಥರ ಸೂಚನೆಗಳು ಕೊಡ್ತೀರಾ ಟೀಚರ್ಸ್ಗೆ ಏನು ಅಂತ? ಸರ್, ಈ ಥರದ್ದು ಇಶ್ಯೂಸ್ ಮತ್ತೆ ರಿಪೀಟ್ ಆಗಬಾರ್ದು ಅನ್ನೋ ಒಂದು ಇದನ್ನೇ ಹೇಳ್ತೀವಿ ಸರ್. ಅದನ್ನ ಕ್ರಮ ವಹಿಸ್ತೀವಿ ಸರ್. ರೆಗ್ಯುಲರಾಗಿ ಅಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ನಿರಂತರವಾಗಿ ಸ್ವಚ್ಛತೆ ಇರಬೇಕು. ಸ್ವಚ್ಛತೆ ಜೊತೆಗೆ ಶೈಕ್ಷಣಿಕ ಚಟುವಟಿಕೆಗಳು ಪರಿಣಾಮಕಾರಿಯಾಗಿ ಆಗಬೇಕು. ಉತ್ತಮ ರಿಸಲ್ಟ್ ಬರಬೇಕು. ಯಾಕಂದರೆ ಹೆಸರೇ ಆದರ್ಶ ಅಂತ ಇರೋದ್ರಿಂದ ಅಲ್ಲಿ ಒಳ್ಳೆ ಚೆನ್ನಾಗಿ ಓದ್ತಕ್ಕಂಥ ಮಕ್ಕಳಿದ್ದಾರೆ, ಟೀಚರ್ಸು ಚೆನ್ನಾಗಿದ್ದಾರೆ. HM ಅಲ್ಲಿ ಖಾಲಿ ಇರೋದ್ರಿಂದ ಸೀನಿಯರ್ ಅಸಿಸ್ಟೆಂಟ್ಗೆ ನಾವು ಚಾರ್ಜ್ ಕೊಟ್ಟಿದ್ದೀವಿ ಸರ್. ಈಗ ಅಲ್ಲಿ ರೆಗ್ಯುಲರ್ HM ಬಂದಾಗ ಸಮಸ್ಯೆ ಇಲ್ಲ. ಇಲ್ಲ ಅಲ್ಲಿ ಬರೋವರೆಗೂ ಇರ್ತಕ್ಕಂಥ HMಗೆ ಹೇಳಿಬಿಟ್ಟು ನೆಕ್ಸ್ಟ್ ಈ ಥರ ಆಗದಾಗೆ ನಾವು ಕ್ರಮ ವಹಿಸ್ತೀವಿ ಸರ್, ಹೇಳ್ತೀವಿ ಸರ್. KP ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಇಂದಿನ ಕಾಲದಲ್ಲಿ ಅನೇಕ ಮಧ್ಯಮ ವರ್ಗದ ಕುಟುಂಬಗಳಿಗೆ ಬೆಂಗಳೂರು ಹತ್ತಿರ ಪ್ರೀಮಿಯಂ ಪ್ಲಾಟ್ ಖರೀದಿಸುವುದು ಅಸಾಧ್ಯ ಅನಿಸ್ತಿದೆ. ಆದರೆ ಈಗ ನಿಮ್ಮ ಕನಸು ನಿಜವಾಗುವ ಸಮಯ ಬಂದಿದೆ. ಯೋಧಾ ಪಾಮಿಲ್ಸ್ ನಲ್ಲಿ ಶಾಂತಿಯುತ ಗೇಟೆಡ್ ಕಮ್ಯುನಿಟಿಯೊಳಗೆ ವಿಸ್ತರಿಸಿರುವ 5.5 ಎಕರೆ ಪ್ರದೇಶದ DC DTCP ಅನುಮೋದಿತ ಲೇಔಟ್, ಆಧುನಿಕ ಸೌಲಭ್ಯಗಳು, ಉತ್ತಮ ಸಂಪರ್ಕ ವ್ಯವಸ್ಥೆ ಮತ್ತು ಹಸಿರು ಪರಿಸರದ ಮಧ್ಯೆ ಲೇಔಟ್ನ 40% ಕಾಮಗಾರಿ ಈಗಾಗಲೇ ಪೂರ್ಣಗೊಂಡಿದೆ. ಯೋಧಾ ಪಾಮಿಲ್ಸ್ ಬಾಗೇಪಲ್ಲಿ ಬಸ್ ಸ್ಟ್ಯಾಂಡ್ನಿಂದ ಕೇವಲ 5 ನಿಮಿಷ ಮತ್ತು ಬೆಂಗಳೂರು ಹೈದರಾಬಾದ್ ಹೆದ್ದಾರಿಯಿಂದ ಕೇವಲ 6 ಕಿಲೋಮೀಟರ್ ದೂರದಲ್ಲಿದೆ. ಈ ದೀಪಾವಳಿಯ ಸಾಫ್ಟ್ ಲಾಂಚ್ ಅಕ್ಟೋಬರ್ 20ರಂದು ಪ್ರಯುಕ್ತ ನಿಮ್ಮ ಪ್ರೀಮಿಯಂ ಪ್ಲಾಟ್ಸ್ ಬುಕ್ ಮಾಡಿಕೊಳ್ಳಿ. ವಿಶೇಷ ದಿವಾಲಿ ಧಮಾಕ ಬೆಲೆ ₹1,200 ಪ್ರತಿ ಚದರ ಅಡಿಗೆ. ಸೀಮಿತ ಪ್ಲಾಟ್ಗಳು ಮಾತ್ರ. ಹಿಂದೆ ಕರೆ ಮಾಡಿ ನಿಮ್ಮ ಕನಸಿನ ಪ್ಲಾಟ್ ಬುಕ್ ಮಾಡಿಕೊಳ್ಳಿ. ಯೋಧಾ ಪಾಮಿಲ್ಸ್, ಸರಿಯಾದ ಸ್ಥಳ, ಸರಿಯಾದ ಸಮಯ, ಸರಿಯಾದ ಹೂಡಿಕೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8886002009 9449666766. Another number 8333833680. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ
ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಶ್ರೀರಾಮ ಪ್ಯಾಲೇಸ್ AC ಫಂಕ್ಷನ್ ಹಾಲ್, ಸ್ಥಳ BRK ಕಾಂಪ್ಲೆಕ್ಸ್, KSRTC ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಮದುವೆ, ನಾಮಕರಣ ಸೇರಿದಂತೆ ಎಲ್ಲ ರೀತಿಯ ಶುಭ ಕಾರ್ಯಕ್ರಮಗಳು ಹಾಗೂ ಸಭೆ ಸಮಾರಂಭಗಳಿಗೆ ಹೇಳಿ ಮಾಡಿಸಿದ ತಾಣ. ಉತ್ತಮ ಪಾರ್ಕಿಂಗ್ ವ್ಯವಸ್ಥೆ, ಲಿಫ್ಟ್ ಸೌಲಭ್ಯವನ್ನ ಹೊಂದಿದೆ. ಸ್ವಚ್ಛತೆಗೆ ಆದ್ಯತೆ ನೀಡಿದ್ದು, ಸುಸಜ್ಜಿತ ಡೈನಿಂಗ್ ಹಾಲ್, ಉತ್ತಮ ನೀರಿನ ವ್ಯವಸ್ಥೆಯನ್ನ ಹೊಂದಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ. ಶ್ರೀರಾಮ ಪ್ಯಾಲೇಸ್ AC ಫಂಕ್ಷನ್ ಹಾಲ್, ಸ್ಥಳ BRK ಕಾಂಪ್ಲೆಕ್ಸ್, KSRTC ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449523801. ಅನದರ್ ನಂಬರ್ 9972235780. ಸರ್ಕಾರಿ ಅಧಿಕಾರಿಗಳು ಬಡವರ ಕೆಲಸ ಮಾಡಲು ಬಂದಿಲ್ಲ, ಬಂಡವಾಳ ಹಾಕಿ ಬಂಡವಾಳ ಮಾಡಿಕೊಳ್ಳಲು ಬಂದಿದ್ದು ವ್ಯಾಪಾರಸ್ಥರ ತಾಣವಾಗಿದೆ ಎಂದು ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕ ರಾಜಾಕಾಂತ್ ಅಧಿಕಾರಿಗಳ ನಡೆಗೆ ಬೇಸರ ವ್ಯಕ್ತಪಡಿಸಿದರು. ನಿವೇಶನ ರಹಿತ ಬಡವರಿಗೆ ಕೂಡಲೇ ಹಕ್ಕುಪತ್ರ ವಿತರಣೆ ಮಾಡಲೇಬೇಕು. ತಾಲೂಕಿನ ಅತ್ಯಂತ ನಿವೇಶನ ಬಾಗೇಪಲ್ಲಿ ಪಟ್ಟಣದ ತಾಲೂಕು ಪಂಚಾಯತ್ ಕಚೇರಿ ಮುಂಭಾಗದಲ್ಲಿ ದಲಿತ ಸಂಘರ್ಷ ಸಮಿತಿ ತಾಲೂಕು ಶಾಖೆ ವತಿಯಿಂದ ಮನೆ ನಿವೇಶನ ಹಕ್ಕುಪತ್ರ ವಿತರಣೆ, ಸ್ಮಶಾನಕ್ಕೆ ಭೂಮಿ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನಾ ರ್ಯಾಲಿ ನಡೆಸಿ ತಾಲೂಕು ಪಂಚಾಯಿತಿ, ತಾಲೂಕು ಆಡಳಿತದ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕ ರಾಜಾಕಾಂತ್ ಮಾತನಾಡಿ, ದಲಿತ ಅಭಿವೃದ್ಧಿಗಾಗಿ ಕಾನೂನಾತ್ಮಕವಾಗಿ ಮೀಸಲಿಟ್ಟಿರುವ ಅನುದಾನವನ್ನು ಸರ್ಕಾರ ದುರ್ಬಳಕೆ ಮಾಡಿಕೊಳ್ಳುವುದರ ಜೊತೆಗೆ ದಲಿತರಿಗೆ ನಿವೇಶನಗಳ ಹಕ್ಕುಪತ್ರಗಳು ನೀಡಲು ಅಧಿಕಾರಿಗಳು ಹಿಂದೇಟು ಹಾಕುತ್ತಿದ್ದಾರೆ. ಬಡವರ ಹಾಗೂ ದಲಿತರ ಪರ ಕೆಲಸ ಮಾಡಬೇಕಾಗಿರುವ ಜನಪ್ರತಿನಿಧಿಗಳು, ಅಧಿಕಾರಿಗಳು ಹೋರಾಟಗಾರರಿಗೆ ಸುಳ್ಳಿನ ಭರವಸೆಗಳನ್ನು ಕೊಟ್ಟುಕೊಂಡು ಬಡವರ ಹೊಟ್ಟೆ ಹೊಡೆದು ಮೋಸ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇಲ್ಲ ಬಂಡವಾಳ ಹಾಕಿ ಬಂಡವಾಳ ಮಾಡ್ಕೊಳ್ಳಕ್ ಬಂದಿದ್ದಾರೆ ಅಂತಕ್ಕಂಥದ್ದು ಕೂಡ ಇವತ್ತು ನಾವೆಲ್ಲ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಇಲ್ಲಿ ನಿಜವಾಗ್ಲೂ ಕೂಡ ವ್ಯಾಪಾರಸ್ಥರ ತಾಣ. ಅಧಿಕಾರಿಗಳೆಲ್ಲ ಕೂಡ ಜನಪರವಾಗಿ ಬಡವರ ಪರವಾಗಿ ಕೆಲಸ ಮಾಡಿದ್ದಾದಲ್ಲಿ 1 ವರ್ಷದ ಹಿಂದೆ ಇವತ್ತಿಗೆ 10 ತಿಂಗಳಾಗಿದೆ. 20ನೇ ತಾರೀಕು ಬಂದು ಜನವರಿಗೆ 1 ವರ್ಷ ಆಗ್ತದೆ. ನಿಮ್ಮ ತಾಲೂಕು ಆಫೀಸ್ಗಳ ಮುಂದೆ ಧರಣಿ ಮಾಡಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಎಲ್ಲ ಅಧಿಕಾರಿಗಳನ್ನು ಒಳಗೊಂಡ ಸಭೆಗಳನ್ನು ಮಾಡಿ ಸುಳ್ಳಿನ ಭರವಸೆಗೆ 1 ವರ್ಷ ಅಂತಕ್ಕಂಥ
ಒಂದು ಟೈಟ್ಲ್ ಅನ್ನ ಕೊಡಬೇಕಾಗಿದೆ ಇವತ್ತು ನಮ್ಮ ಜಿಲ್ಲೆಗೆ. ಸುಳ್ಳಿನ ಭರವಸೆಗಳಿಗೆ 1 ವರ್ಷ, ಬಡವರ ಹೊಟ್ಟೆ ಹೊಡೆಯೋದಕ್ಕೆ 1 ವರ್ಷ, ಬಡವರಿಗೆ ಮೋಸ ಮಾಡೋದಕ್ಕೆ 78 ವರ್ಷ. ಸಂವಿಧಾನದ ಬಗ್ಗೆ ಮಾತಾಡ್ತಾ ಇದ್ದೀರಿ, ಸಂವಿಧಾನ ಪುಸ್ತಕವನ್ನು ಇಟ್ಕೊಂಡು ಮಾತಾಡ್ತೀರಿ. ಆದ್ರೆ ನಿಮಗೆ ಸ್ವಾಭಿಮಾನ ಮತ್ತು ಗೌರವ ಇರೋದಾದ್ರೆ ಇವ್ರಿಗೆ ಕನಿಷ್ಠ ಪಕ್ಷ ಮನೆ ಕೊಡಕ್ಕಾಗ್ಲಿಲ್ಲ, ಉಳಿವೆ ಮಾಡಕ್ಕೆ ಭೂಮಿ ಕೊಡಕ್ಕಾಗ್ಲಿಲ್ಲ. ಪಾಪ ಭೂಮಿ ಇರ್ತಕ್ಕಂಥವ್ರಿಗೆ ಒಂದು ಬೋರ್ವೆಲ್ ಕೊಡ್ಲಿಕ್ಕೆ ಆಗ್ಲಿಲ್ಲ ನಿಮ್ಮ ಕೈಯಲ್ಲಿ. ಇವತ್ತು ಯುವ 8 ಮಂದಿ ಟ್ರಾನ್ಸ್ಫರ್ ಆಗಿದೆ. ಯಾವ ಯುವಗಳ ಇವತ್ತು ಗೂನೂರು ಸರ್ಕಲ್ అంబేద్కర్ భవన కావాలని ఎవరికి ఇంట్రెస్ట్ లేదు. ప్రతి ఒక్కరు అంబేద్కర్ రాసిన సంవిధానం కిందే పనిచేస్తారో, అంబేద్కర్ రాసిన సంవిధానం కింద మీరు సంబళాలు తీసుకుంటారో. ఇప్పుడు అంబేద్కర్ సంవిధానం లేకుంటే ఇప్పుడు యా అధికారులే ఈ కర్ణాటకలో కావచ్చు, భారతదేశంలో కావచ్చు. ఇప్పుడు అంబేద్కర్ అనుదానంలో మీరు పనిచేసే వాళ్ళు ఇప్పుడు అంబేద్కర్ భవన జాగా ఇవ్వాలంటే ఇప్పుడు ఆలోచన చేస్తాను మీరంతా. ఇప్పుడు చాలా మంది జనాలు వచ్చినారు. ఇక్కడ జిల్లా జిల్లాలకు సైట్లు లేవు, చొక్కంపల్లాలకు సైట్లు లేవు, గంటూరు పొలాలకు సైట్లు లేవు. దగ్గరుండే బాగేపల్ టౌన్ సుమారు 1000 ఇండ్ల కాలనీ ఉంది. 1000 ఇండ్ల కాలనీ. ఆడ జనాలంతా పాపము ఒకరు ఇంట్లో ఒకరు పనుకున్న కూడా జాగాలంతా రోడ్లలో పడుకుంటున్నారు. వాళ్ళకి ఎంత కష్టం ఉందో బాగేపల్ టౌన్లో. ప్రతి ఒక్కరికి ఈడుండే బాగేపల్లి టౌన్లో కూడా మీకు సైట్లు ఇచ్చాక ఏగి తెలియదంటే మీరు అధికారంలో ఉండే నాలాయక మీరంతా. ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಗಂಗಪ್ಪ, ತಾಲೂಕು ಸಂಚಾಲಕ ಪೈಪಾಳ್ಯ ರವಿ, ಮುಖಂಡರಾದ ಎನ್ ಸತೀಶ್, ಪ್ರಕಾಶ್, ಮಂಜುನಾಥ್ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಲೋಕಸಭಾ ಕ್ಷೇತ್ರದಲ್ಲಿ ಚುನಾಯಿತರಾಗಿರುವ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಮೊದಲು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿ ಆನಂತರ ಕಾಂಗ್ರೆಸ್ ಶಾಸಕರ ರಾಜೀನಾಮೆ ಮತ್ತು ವಿಧಾನಸಭೆ ವಿಸರ್ಜನೆಯ ವಿಚಾರವನ್ನು ಪ್ರಸ್ತಾಪ ಮಾಡಲಿ ಎಂದು ಕಾಂಗ್ರೆಸ್ ಮುಖಂಡ ಆಂಜಿನಪ್ಪ ಪುಟ್ಟು ತಿರುಗೇಟು ನೀಡಿದರು. ಶಿಡ್ಲಘಟ್ಟ ನಗರದ ಸಾರಿಗೆ ಬಸ್ ನಿಲ್ದಾಣದ ಸಮೀಪ ಬಿಜೆಪಿ ವಿರುದ್ಧ ಮತಗಳ್ಳತನ ಆರೋಪವನ್ನ ಹೊರಿಸಿ ಕಾಂಗ್ರೆಸ್ ಪಕ್ಷದಿಂದ ಹಮ್ಮಿಕೊಂಡಿರುವ ಸಹಿ ಸಂಗ್ರಹ ಅಭಿಯಾನದಲ್ಲಿ ಕಾಂಗ್ರೆಸ್ ಮುಖಂಡ ಆಂಜಿನಪ್ಪ ಪುಟ್ಟು ಮಾತನಾಡಿದ್ದಾರೆ. ರಾಜಕೀಯದಲ್ಲಿ ಪರಿಣತಿ ಹೊಂದಿರುವಂತೆ ಮಾತನಾಡಿ ಜನಗಳನ್ನ ದಿಕ್ಕು ತಪ್ಪಿಸುವ ರಾಜಕಾರಣ ಮಾಡುವ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರಿಂದ ಕಾಂಗ್ರೆಸ್ಸಿಗರು ಪಾಠ ಕಲಿಯಬೇಕಾಗಿಲ್ಲ. ಮೊದಲು ನಿಮ್ಮ ಪಕ್ಷದಲ್ಲಿ ಭುಗಿಲೆದ್ದಿರುವ ಭಿನ್ನಮತ ಶಮನ ಮಾಡಿಕೊಳ್ಳಿ, ಆನಂತರ ಬೇರೆ ಪಕ್ಷದವರ ಬಗ್ಗೆ ಮಾತನಾಡಿ ಎಂದು ಟಾಂಗ್ ನೀಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಚುನಾವಣಾ ಆಯೋಗವನ್ನ ದುರ್ಬಳಕೆ ಮಾಡಿಕೊಂಡು ಮತಗಳ್ಳತನದ ಮೂಲಕ ಅನೇಕ ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿರುವ ವಿಚಾರವನ್ನ ನಮ್ಮ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರು ಸಾಕ್ಷಿ ಸಮೇತ ಬಹಿರಂಗಗೊಳಿಸಿದ್ದಾರೆ. ಮತಗಳ್ಳತನ ಮಾಡಿ ಅಧಿಕಾರದ ಚುಕ್ಕಾಣಿ ಹಿಡಿದಿರುವ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಿಂದ ತೊಲಗಲಿ. ಬಿಜೆಪಿಯ ಕುತಂತ್ರದ ನೀತಿ ಕುರಿತು ಜನರಿಗೆ ಅರಿವು ಮೂಡಿಸಲು ಅಭಿಯಾನವನ್ನ ನಡೆಸಲಾಗುತ್ತಿದೆ ಎಂದರು. ಮತಗಳ್ಳತನ ಆಗಿದ್ರೆ ಎಲ್ಲರೂ ಸೇರಿ ರಾಜೀನಾಮೆ ಕೊಡಲಿ, ಚುನಾವಣೆ ನಡೀಲಿ, ಚುನಾವಣೆಯನ್ನು ಎದುರಿಸಲಿ ಅಂತ ಅವ್ರು ರಾಜೀನಾಮೆ ಕೊಡಲಿ, ಆಮೇಲೆ ಇರೋಂಥವ್ರು ರಾಜೀನಾಮೆ ಕೊಡ್ತಾರೆ. ಅಡ್ಡ ಪರಿಣಾಮವಾಗಿ ಅಡ್ಡಡ್ಡ ಉದ್ದುದ್ದ ಮಾತುಗಳು ಮಾತಾಡೋದು ಬಿಟ್ಟರೆ ಇನ್ನೆಲ್ಲನೂ ಸಹ ಸರಿದಾರಿಯಲ್ಲಿ ಹೋಗ್ತದೆ. ಏನೋ ಒಂದು ಕೇಳಿದ್ರೆ ಏನೋ ಒಂದು ಉತ್ತರ ಕೊಡೋದು, ಆರ್ಕೆ ಉತ್ತರಗಳು ಕೊಡೋಂಥದ್ದು ಇದು ನಾವು ನೋಡ್ತಾ ಬಂದಿದ್ದೀವಿ. ಅಂಥದಕ್ಕೆಲ್ಲ ಉತ್ತರ ಕೊಡೋಂಥ ಪ್ರಮೇಯ ಏನಿರ್ತದೆ. ಈಗ ಈ ಸಂವಿಧಾನದಲ್ಲಿ ನಮ್ಮ ಹಕ್ಕು ಹೋರಾಟ ನಮ್ಮ ಜನರು ಸಿದ್ಧ ಹಕ್ಕು. ದೇಶದಲ್ಲಿ ಸಂವಿಧಾನ ಗೌರವ ಕೊಡೋಂಥದ್ದಾಗಬೇಕು. ಅದರ ಭಾಗವಾಗಿ ನಮ್ಮ ಸಮಸ್ಯೆಗಳನ್ನ ಜನಗಳ ಮುಂದೆ ತರೋಂಥದ್ದು ಮತ್ತು ಕಾನೂನು ಮುಂದೆ ತರೋಂಥದ್ದು ನಮ್ಮ ಜವಾಬ್ದಾರಿ. ಅದನ್ನು ನಾವು ಮಾಡ್ತಾ ಇದ್ದೀವಿ. ರಾಜೀನಾಮೆಗಳು ಕೊಡೋದು ಅದು ಅವ್ರು ರಾಜೀನಾಮೆ ಕೊಟ್ಟಾಗ ನಮ್ಮವರು ರಾಜೀನಾಮೆ ಕೊಡೋಂಥ ಪ್ರಯತ್ನ ಮಾಡೋದಾಗ್ತದೆ. ಅದಕ್ಕೆಲ್ಲ ವರಿಷ್ಠರಿರ್ತಾರೆ. ನಿಜಾನೇ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲಿ ಶಿಡ್ಲಘಟ್ಟದಲ್ಲಿ ಈಗ ರಾಜೀವ್ ಗೌಡರು ಸಹ ಕಳೆದ ಚುನಾವಣೆಯಲ್ಲಿ ಇದ್ದರು. ಈಗ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡು ನಮಗೂ ಜವಾಬ್ದಾರಿ ಕೊಟ್ಟಿದ್ದಾರೆ. ನೀವು ಸಹ ಇದನ್ನು ಏನು ಸಹಿ ಸಂಗ್ರಹಣಾ ಅಭಿಯಾನನ ಮಾಡಿ ಅದಕ್ಕೆ ಒಂದು ಸಹಿ ಸಂಗ್ರಹಣೆ ಮಾಡಿ ನೀವು KPCCಗೆ ಸಬ್ಮಿಟ್ ಮಾಡಬೇಕು ಅಂತ ಹೇಳಿ ವರಿಷ್ಠರು ನಮ್ಗೆ ತಾಕೀತು ಮಾಡಿರ್ತಾರೆ. ಅದ್ರ ಭಾಗವಾಗಿ ನಾವು ಮಾಡಿದ್ದೀವಿ. ಇನ್ನು ಅವರು ಮಾಡ್ತಾರೆ, ನೋಡೋಣ. ತಪ್ಪೇನಿಲ್ಲ, ಕಾಂಗ್ರೆಸ್ ಪಕ್ಷದ ಕೆಲಸನೇ ಅವರು ಮಾಡಲಿ.
ಈಗ ಈ ಒಂದು ಸಿಹಿ ಸಂಗ್ರಹ ಇಲ್ಲೇನಾ ಅಥವಾ ಎಲ್ಲಿವರೆಗೂ ಸಾಗುತ್ತೆ ಇದು? ಇಲ್ಲ, ಎಲ್ಲ ಬೂತ್ ಮಟ್ಟದಲ್ಲೂ ಸಹ ನಮ್ಮ ಮುಖಂಡರುಗಳು ಅವರ ಗ್ರಾಮಗಳಲ್ಲಿ ಹೋಗಿ ಪ್ರತಿಯೊಬ್ಬರಲ್ಲೂ ಸಹ ಮನವರಿಕೆ ಮಾಡ್ಕೊಂಡು ಅಲ್ಲೇ ಸಿಗ್ನೇಚರ್ಸ್ ಮಾಡಿಕೊಂಡು ಅದನ್ನು ತಂದ್ಕೊಡೋಂಥ ಕೆಲಸ ಆಗ್ತಾ ಇದೆ. ಚಾಲನೆ ಕೊಟ್ಟು 3 ದಿನ ಆಗಿದೆ. ಈಗ ಆಲ್ಮೋಸ್ಟ್ ಒಂದು 25-30 ಸಾವಿರ ಸಹಿ ಸಂಗ್ರಹಣೆ ಆಗಿದೆ. ಇನ್ನೂ ಒಂದು 20 ಸಾವಿರ ಸಂಗ್ರಹಣೆ ಮಾಡಿದ್ವಿ. ಒಂದು 50 ಸಾವಿರದಲ್ಲಿ ನಾವು ಈ ಸಂದರ್ಭದಲ್ಲಿ ಮಾಜಿ ಸಚಿವ ವಿ ಮುನಿಯಪ್ಪ, ಕೋಚಿಮಾಲ್ ಮಾಜಿ ನಿರ್ದೇಶಕ ಶ್ರೀನಿವಾಸ ರಾಮಯ್ಯ, ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಕುಬೇರ ಅಚ್ಚು, ಗ್ರಾಮ ಪಂಚಾಯಿತಿ ಸದಸ್ಯೆ ಬೆಳ್ಳೂಟಿ ವರಲಕ್ಷ್ಮಿ, ಸಂತೋಷ್ ಇನ್ನಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ನಮ್ಮ ಯಜಮಾನ್ರಿಗೆ ಬರೋದೇ ಕಡಿಮೆ ಸಂಬಳ, ಅದರಲ್ಲಿ ನಾನಂತೂ ಇಷ್ಟ ಉಳಿಸಿ ಬರೀ 5,500 ರೂಪಾಯಿಗೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜಿ ಇರೋ ಅಂತಹ ಬ್ರಾಂಡೆಡ್ ವಾಟರ್ ಪ್ಯೂರಿಫೈಯರ್ನ ತಂದುಕೊಟ್ಟಿದ್ದಾರೆ. ನನಗಂತೂ ಇದು ನಂಬೋಕೆ ಆಗ್ತಾ ಇಲ್ಲ. ನಂಬಲೇಬೇಕು. ನಮ್ಮ ಚಿಕ್ಕಬಳ್ಳಾಪುರದ ಏಸ್ ಅಕ್ವಾಟೆಕ್ ಹೋಲ್ಸೇಲ್ ಔಟ್ಲೆಟ್ ದರದಲ್ಲಿ ಕೇವಲ 5,500 ರೂಪಾಯಿಗೆ ಬ್ರಾಂಡೆಡ್ ವಾಟರ್ ಪ್ಯೂರಿಫೈರ್ ಕೊಡ್ತಾ ಇದ್ದಾರೆ. 5,500ದಿಂದ ಸ್ಟಾರ್ಟ್ ಆಗೋ ಈ ವಾಟರ್ ಪ್ಯೂರಿಫೈಯರ್ಗೆ 1 ಇಯರ್ ವಾರಂಟಿ ಗ್ಯಾರಂಟಿ ಸಹ ಕೊಡ್ತಾ ಇದ್ದಾರೆ ಆ್ಯಂಡ್ 4 ಇಯರ್ಸ್ ಫ್ರೀ ಸರ್ವಿಸಸ್ ಸಹ ಇದೆ. ನಮ್ಮ ಏಸ್ ಅಕ್ವಾಟೆಕ್ ಅಲ್ಲಿ ಇನ್ನೊಂದು ವಿಶೇಷವಾಗಿ ಏನು ಸಿಗುತ್ತೆ ಅಂತ ಹೇಳಿದ್ರೆ, ಕೂದಲು ಉದುರುವಿಕೆನ ತಡೆಗಟ್ಟುತ್ತೆ, ಹಾಗೂ ಟ್ಯಾಪ್ಗಳ ಮೇಲೆ ಬಿಳಿ ಮಚ್ಚೆಗಳಿರುತ್ತೆ, ಅದನ್ನು ಕೂಡ ತಡೆಗಟ್ಟುತ್ತೆ. ಸೊ ಈ 2 ಪ್ರಾಬ್ಲಮ್ಗೂ ಸಾಲ್ವ್ ಆಗಬೇಕು ಅಂತ ಹೇಳಿದ್ರೆ ವಾಟರ್ ಸಾಫ್ಟ್ವೇರ್ನ ನೀವು ಯೂಸ್ ಮಾಡಬೇಕು. ಇವರ ಹೆಡ್ ಆಫೀಸು ಸಾಕರ್ ನಗರದಲ್ಲಿ ಲೊಕೇಟ್ ಆಗಿದೆ, ಹಾಗೂ ಆಲ್ ಓವರ್ ಬೆಂಗಳೂರು ಇದೆ, ಆಲ್ ಓವರ್ ಚಿಕ್ಕಬಳ್ಳಾಪುರ ಕೂಡ ಇದೆ. ಇವರು ಫ್ರೀ ಇನ್ಸ್ಟಾಲೇಷನ್ ಸಹ ಕೊಡ್ತಾರೆ ಆ್ಯಂಡ್ ಕ್ಯಾಶ್ ಆನ್ ಡೆಲಿವರಿ ಸಹ ಸಿಗುತ್ತೆ. ವಿಳಾಸ ಏಸ್ ಅಕ್ವಾಟೆಕ್, ಬಿಬಿ ರೋಡ್, ಅಂಬೂರ್ ಬಿರಿಯಾನಿ ಪಕ್ಕದ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ರಾಯಲ್ ಆಟೋ ಸ್ಪಾ, ಡೀಟೈಲಿಂಗ್ ವೋಲ್ಸ್, ನಿಯರ್ ಸಾಯಿ ನೇಹಾ ಟೈರ್ ಸೊಲ್ಯೂಷನ್, ನೆಕ್ಸ್ಟ್ ಟು ಡಿಮಾರ್ಟ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಪ್ರೀಮಿಯಂ ಕಾರ್ ವಾಶ್, ಪ್ರೀಮಿಯಂ ಬೈಕ್ ವಾಶ್, ಇಂಟೀರಿಯರ್ ಡೀಪ್ ಕ್ಲೀನ್, ಅಂಡರ್ ಬಾಡಿ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಗ್ರಾಫಿನ್ ಕೋಟಿಂಗ್, ಮೆರೈನ್ ಕೋಟಿಂಗ್, ಡೈಮಂಡ್ ಕೋಟಿಂಗ್, ಸನ್ ಫಿಲಮ್, ಸೀಟ್ ಕವರ್, ಫ್ಲೋರ್ ಮ್ಯಾಟ್ and all types of batteries and tires available. Royal Auto Spa. Visit once Detailing Walls, Chikkaballapura. For more premium services and affordable prices, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 97417 ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ 9986 44492. Another number 08156 272799. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜು ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕಾ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕಾ ಗೋಲ್ಡ್ ಕಂಪನಿ 6366 Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕಾ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕಾ ಗೋಲ್ಡ್ ಕಂಪನಿ 6366 Benaka Gold Company, we value you and your valuables. ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ 24 ವರ್ಷಗಳ ದೀರ್ಘ ಅನುಭವವಿರುವ ಎಲೆಕ್ಟ್ರಾನಿಕ್ಸ್ ಹೋಲ್ಸೇಲ್ ಡೀಲರ್ಸ್.
ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ಭಾರಿ ರಿಯಾಯಿತಿ ಮಾರಾಟ. 100% ಅಸಲಿ ಉತ್ಪನ್ನಗಳು, ಅತ್ಯಂತ ಕಡಿಮೆ ಬೆಲೆ, ಅತ್ಯುತ್ತಮ ಬ್ರ್ಯಾಂಡ್ ಹಾಗೂ ಮಾಡೆಲ್ಗಳು, ಉತ್ತಮ ಸರ್ವಿಸ್ಗಳಿಂದ 24 ವರ್ಷಗಳಿಂದ ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ನಿಮ್ಮ ಸೇವೆಯಲ್ಲಿ. 7,000 ರೂಪಾಯಿ ಮೇಲ್ಪಟ್ಟ ವಸ್ತು ಖರೀದಿಸಿದ್ದಲ್ಲಿ ಸುಲಭ EMI ಸೌಲಭ್ಯಗಳೊಂದಿಗೆ ನೀಡಲಾಗುವುದು. 32 ಇಂಚಸ್ ಸ್ಮಾರ್ಟ್ ಟಿವಿ ಕೊಂಡಲ್ಲಿ 8,499 ರೂಪಾಯಿ ಬೆಲೆ ಬಾಳುವ ಸ್ಮಾರ್ಟ್ ವಾಚ್ ಉಚಿತ. 43 ಇಂಚಸ್ ಸ್ಮಾರ್ಟ್ ಟಿವಿ ಕೊಂಡಲ್ಲಿ 13,490 ರೂಪಾಯಿ ಬೆಲೆ ಬಾಳುವ ಸೌಂಡ್ ಬಾರ್ ಉಚಿತ. 55 ಇಂಚಸ್ ಟಿವಿ ಕೊಂಡಲ್ಲಿ 21,990 ರೂಪಾಯಿ ಬೆಲೆ ಬಾಳುವ ಸೌಂಡ್ ಬಾರ್ ಉಚಿತ. ಕೇವಲ 1 ರೂಪಾಯಿ ಕಟ್ಟಿ ವಸ್ತುಗಳು ತೆಗೆದುಕೊಂಡು ಹೋಗಿ. 1 EMI ಫ್ರೀ ಅಪ್ ಟು 70% ಆಫರ್. 24 ತಿಂಗಳುಗಳವರೆಗೂ 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್. ಈ ಬಂಪರ್ ಆಫರ್ ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾತ್ರ. ಜಾನುವಾರುಗಳನ್ನು ಕಳೆದುಕೊಂಡ ರೈತರಿಗೆ ಸೂಕ್ತ ಪರಿಹಾರ ಒದಗಿಸಿ ಚಿರತೆಗಳನ್ನು ಕೂಡಲೇ ಹಿಡಿಯಲು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಬೇಕೆಂದು ರೈತ ಸಂಘ ತಹಶೀಲ್ದಾರ್ ಪೂರ್ಣಿಮಾ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಅದರಂತೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮಂಚೇನಹಳ್ಳಿ ತಾಲೂಕಿನ ಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಅರಕುಂದ ಗ್ರಾಮದಲ್ಲಿ ಅಕ್ರಮ ಗಣಿಗಾರಿಕೆಯಿಂದ ಅಲ್ಲಿನ ಸ್ಫೋಟಕ ಶಬ್ದಕ್ಕೆ ಅರಣ್ಯ ಮತ್ತು ಬೆಟ್ಟದಲ್ಲಿ ಇರುವ ಕಾಡು ಪ್ರಾಣಿಗಳು ತಪ್ಪಲಿನಲ್ಲಿ ಇರುವ ಜಮೀನುಗಳಿಗೆ ನುಗ್ಗಿ ಜಾನುವಾರುಗಳ ಮೇಲೆ ದಾಳಿ ನಡೆಸುತ್ತಿವೆ. ಇದರಿಂದ ಗ್ರಾಮಸ್ಥರಲ್ಲಿಯೂ ಸಹ ಭಯದ ವಾತಾವರಣ ಉಂಟಾಗಿದೆ. ಇದರಿಂದ ಗಣಿಗಾರಿಕೆಯನ್ನ ಕೂಡಲೇ ನಿಲ್ಲಿಸುವುದು ಹಾಗೂ ಆ ಪ್ರದೇಶದಲ್ಲಿ ಚಿರತೆಗಳ ದಾಳಿಯಿಂದ ಜಾನುವಾರುಗಳು ಸಾವನ್ನಪ್ಪಿವೆ. ಜಾನುವಾರುಗಳನ್ನ ಕಳೆದುಕೊಂಡ ರೈತರಿಗೆ ಸೂಕ್ತ ಪರಿಹಾರ ಒದಗಿಸಿ ಚಿರತೆಗಳನ್ನ ಕೂಡಲೇ ಹಿಡಿಯಲು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ತಹಸೀಲ್ದಾರ್ ಪೂರ್ಣಿಮಾ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ಏನು ಹಲವು ವರ್ಷದಿಂದ ಈ ಅರಸಾಲು ಬಂಡೆ ಮತ್ತು ಆರ್ಕುಂದ ನಮ್ಮ ಮರಿಗಮ್ಮ ತೋಪ ಪಕ್ಕದ ಅಂಚಿನಲ್ಲಿ ಕಾಡಿನಲ್ಲಿ ಒಂದು ಗಣಿಗಾರಿಕೆಯನ್ನ ಸರ್ಕಾರ ಕೊಟ್ಟಿದ್ದು ಸುಮಾರು 15 ವರ್ಷದ ಮುಂಚೆ. ಆದರೆ ಇವತ್ತು ಏನಾಗಿದೆ ಅಂದರೆ ಆ ಸೌಂಡ್ ಬ್ಲಾಸ್ಟಿಂಗ್ ಸೌಂಡ್ಗೆ ಇವತ್ತು ನಮ್ಮ ಕಾಡಿನಲ್ಲಿರುವಂಥ ಚಿರತೆ ಮತ್ತು ಕಾಡು ಪ್ರಾಣಿಗಳ ನಾಡಿಗೆ ಬಂದು ಊರಿಗೆ ಬಂದು ಇವತ್ತು ಕುರಿ ಮತ್ತು ಹಸುಗಳನ್ನ ಹತ್ಯೆ ಮಾಡಿರುವಂಥದ್ದು ನಡೆದಿದೆ. ಈ ನಮ್ಮ ಸರ್ಕಾರಕ್ಕೆ ಕೇಳ್ತಾ ಇದ್ವಿ, ಇವತ್ತು ಕಾಡು ಪ್ರಾಣಿಗಳು ಯಾಕೆ ಇವತ್ತು ನಾಡಿಗೆ ಬರ್ತಾ ಇದಾವೆ ಅಂದರೆ ಇಲ್ಲಿನ ಬ್ಲಾಸ್ಟು ಮತ್ತು ಇಲ್ಲಿ ಗಣಿಗಾರಿಕೆ ಪರ್ಮಿಷನ್ ಪರವಾನಗಿ ಕೊಟ್ಟಿರೋದ್ರಿಂದ ಇವತ್ತು ಒಬ್ಬ ಮನುಷ್ಯನ ಸಾಯೋವರೆಗೂ ಈ ಸರ್ಕಾರ ಈ ಆಡಳಿತ ಎಚ್ಚೆತ್ಕೊಳ್ಳಲ್ಲ ಅಂತ ನಮ್ಮ ಇದು. ಹಂಗಾಗಿ ತಕ್ಷಣ ಏನು ಈ ಗಣಿಗಾರಿಕೆಯನ್ನು ತಕ್ಷಣ ಇವತ್ತು ನಿಲ್ಲಿಸಬೇಕು ಮತ್ತು ಈ ಒಂದು ಬ್ಲಾಸ್ಟಿಂಗನ್ನು ತಡಿಬೇಕು. ಮತ್ತು ಇವತ್ತು ಹಳೆಯದೊಂದು ಕ್ವಾರಿ ಕೊಟ್ಟಿದ್ದಾರೆ. ಇವತ್ತು ಸುಮಾರು 250 ಅಡಿ ಆಳ ಹೊರಟೋಗಿದೆ ಕೆಳಗೆ. ಈಗ ಇನ್ನೊಂದು ಹೊಸದಾಗಿ ಇಲ್ಲೊಂದು ಮಾಡ್ತಾ ಇದ್ದಾರೆ, ಇದು ಸುಮಾರು 60 ಅಡಿ ಹೋಗಿದೆ. ಸರ್ಕಾರದ ನಿಯಮಾನುಸಾರ ಇಷ್ಟೇ ತೆಗಿಬೇಕು ಅಂತ ಇರುತ್ತೆ ಡೆಪ್ತು. ಇವತ್ತು ಇವ್ರು ಗಣಿಗಾರಿಕೆ ಮಾಡ್ಕೊಂಡು ಹೊರಟೋಗ್ಬಿಡ್ತಾರೆ. ಆದರೆ ಸಾಯೋವರೆಗೂ ಇಲ್ಲಿನ ನಮ್ಮ ಗ್ರಾಮಸ್ಥರು ರೈತರು ಬದುಕುವಂಥ ಜಾಗ ಇದು. ಹಂಗಾಗಿ ಇದನ್ನು ಯಾವುದೇ ಕಾರಣಕ್ಕೂ ಇನ್ನು ತಕ್ಷಣ ಈ ಗಣಿಗಾರಿಕೆ ನಿಲ್ಲಿಸಬೇಕು, ಈ ಧೂಳನ್ನ ಅವಾಯ್ಡ್ ಮಾಡಬೇಕು. ರೈತರ ಸಮಸ್ಯೆ ನಮ್ಮ ಮುಂದಿನ ದಿನದಲ್ಲಿ ಬೃಹತ್ ಹೋರಾಟವನ್ನು ನಾವು ಹಮ್ಮಿಕೊಳ್ತೀವಿ. ಅದರಂತೆ ತಹಸೀಲ್ದಾರ್ ಪೂರ್ಣಿಮಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನಂತರ ಮಾತನಾಡಿದ ಅವರು, ಹರಸಲ ಬಂಡೆ ಸಮೀಪ ಕಲ್ಲು ಗಣಿಗಾರಿಕೆ ನಡೆಯುತ್ತಿದ್ದು, ಇದರಿಂದ ಸ್ಥಳೀಯ ರೈತರಿಗೆ ಸಮಸ್ಯೆ ಕುರಿತು ದೂರು ಸಲ್ಲಿಸಿದ್ದಾರೆ. ಈ ಕುರಿತು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದೇನೆ ಎಂದರು. ಇವತ್ತು ಮಂಚೇನಹಳ್ಳಿ ತಾಲೂಕಿನ ಹರಸಲ ಬಂಡೆ ಸರ್ವೆ ನಂಬರ್ 55ರಲ್ಲಿ ಏನು ಮೈನಿಂಗ್ ಆಕ್ಟಿವಿಟೀಸ್ ನಡೀತಿದೆ, ಅದು ನಮಗೆ ನಿನ್ನೆ ರೈತರೆಲ್ಲ ಬಂದು ಸರೌಂಡಿಂಗ್ಸಲ್ಲಿ ಏನು ಜನ ಇದ್ದಾರೆ ಅವರೆಲ್ಲ ಬಂದು ಕಂಪ್ಲೇಂಟ್ ಕೊಟ್ಟಿದ್ರು. ದಟ್ ಏನು ಮೈನಿಂಗ್ ಆಕ್ಟಿವಿಟಿಯಿಂದ ನಮಗೆ ಪಕ್ಕದಲ್ಲಿರೋ ಜಮೀನಲ್ಲಿ ಹಸು ಮೇಯ್ಸೋಕ್ಕಾಗಲಿ ಇಲ್ಲ ವ್ಯವಸಾಯ ಮಾಡೋಕ್ಕಾಗಲಿ ಮತ್ತು ಇಲ್ಲಿರೋ ಟಿಪ್ಪರ್ ಗಾಡಿಗಳು ಓವರ್ ವೇಟಿಂದ ಆಗ್ತಿರೋ ಅನಾಹುತಗಳಿಗಾಗಿ ಹಾಗೂ ಈ ಹಿಂದೆ ನಡೆದ ಚಿರತೆ ಅಟ್ಯಾಕಿಂದ ಒಂದು ಕ್ಯಾಟಲ್ ಕೂಡ ಸಾವಾಗಿದೆ. ಸೊ ಈ ಥರ ಸಮಸ್ಯೆಗಳಿಂದ ಸ್ಪಾಟ್ ವಿಸಿಟ್ ಬಂದು ಪರಿಶೀಲನೆ ಮಾಡಿ ಅಂತ ನಮಗೆ ನಿನ್ನೆ ರಿಕ್ವೆಸಿಷನ್ ಲೆಟರ್ ತಾಲೂಕು ಆಫೀಸಲ್ಲಿ ಕೊಟ್ಟಿದ್ದು. ಅದ್ರ ಮೇಲೆ ಇವತ್ತು ಸ್ಪಾಟ್ ವಿಸಿಟ್ ಬಂದಾಗ
ಇಲ್ಲಿ ಎಲ್ಲ ಸ್ಪಾಟ್ ವಿಸಿಟ್ ಮಾಡಿದ್ಮೇಲೆ ಏನು ಕಂಡು ಬಂತಂದರೆ ಇದು ಆಲ್ಮೋಸ್ಟ್ ಸ್ವಲ್ಪ ಡಸ್ಟ್ ಜಾಸ್ತಿ ಆಗಿದೆ. ಅದರಿಂದ ಇಲ್ಲಿ ಪಕ್ಕದಲ್ಲಿರೋ ಜಮೀನಲ್ಲಾಗಲಿ ಇಲ್ಲಾಂದರೆ ಅಲ್ಲಿ ವ್ಯವಸಾಯ ಮಾಡ್ತಿರೋರ್ಗಾಗಲಿ ಸ್ವಲ್ಪ ತೊಂದರೆಗಳಾಗ್ತಿದೆ. ಮೇ ಬಿ ಅವರು ಸ್ವಲ್ಪ ವೆಟ್ಟಿಂಗ್ ಎಕ್ಸಸೈಸ್ ಮಾಡಬೇಕು, ನೀರು ಹಾಕ್ಸ್ಬೇಕು. ಪ್ಲಸ್ ನೆಕ್ಸ್ಟು ಇಲ್ಲಿ ಏನು ಫಾರೆಸ್ಟ್ ಸರ್ವೆ, ಯೂಶಲಿ ಫಾರೆಸ್ಟ್ ಬೌಂಡ್ರಿ ಫಿಕ್ಸೇಷನ್ ಆಗಿಲ್ಲ, ಫಾರೆಸ್ಟ್ ಸರ್ವೆ ಕೂಡ ಆಗಬೇಕಾಗಿದೆ. ಸೊ ದಟ್ ಫಾರೆಸ್ಟ್ ಎನ್ಕ್ರೋಚ್ಮೆಂಟ್ ಅಂತಲೂ ಕೂಡ ಕಂಡು ಬಂದಿದೆ. ಸೊ ಅದಕ್ಕೆ ಫಾರೆಸ್ಟ್ ಸರ್ವೆ ಮಾಡಿಸಿ ಅದನ್ನು ಬೌಂಡ್ರಿ ಫಿಕ್ಸೇಷನ್ ಮಾಡಿಸ್ಬೇಕು ಅಂತಲೂ ಅಂದ್ಕೊಂಡಿದ್ದೀವಿ. ನೆಕ್ಸ್ಟು ಇವಾಗ ಅದನ್ನ ಏನು ಟಾರ್ಪಲ್ ಶೀಟ್ಸ್ ಇದೆ, ಶೀಟ್ಸ್ ಕೂಡ ಹಾಕಬೇಕು. ಸಾರ್ವಜನಿಕರಿಗೆ ತೊಂದರೆ ಆಗದಿರೋ ಥರ ಮೈನಿಂಗ್ ಆಕ್ಟಿವಿಟೀಸ್ ಮಾಡಬೇಕಾಗಿದೆ. ಸೊ ಈ ಥರ ಎಲ್ಲ ಕ್ರಮ ವಹಿಸಬೇಕಾಗುತ್ತೆ. ಇದಕ್ಕೆ ನಾವೇನು ನೋಟಿಸ್ ಕೊಟ್ಟು ಏನು ಕ್ರಮ ವಹಿಸಬೇಕು ನಾವು. ಇದೇ ವೇಳೆ ರೈತ ಸಂಘದ ಅಧ್ಯಕ್ಷ ಗುಂಡಾಪುರ ಲೋಕೇಶ್ ಗೌಡ, ಮುದ್ರಂಗಪ್ಪ, ರಾಜಣ್ಣ, ಆದಿನಾರಾಯಣಪ್ಪ, ಸರವಣ್, ಗಣೇಶ್, ಗೋವಿಂದಪ್ಪ, ರಾಜಣ್ಣ, ವೆಂಕಟೇಶ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ನಾಜೀರ್ ಜೊತೆ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಮಂಚೇನಹಳ್ಳಿ. ಕಾನೂನುಗಳು, ಹಕ್ಕುಗಳು ಹಾಗೂ ಕರ್ತವ್ಯಗಳ ಬಗ್ಗೆ ತಿಳಿದುಕೊಳ್ಳುವ ಜೊತೆಗೆ ಇತರರಿಗೂ ತಿಳಿಸಿಕೊಡಬೇಕೆಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಟಿಪಿ ರಾಮಲಿಂಗೇಗೌಡರವರು ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ವಿಶೇಷ ನಿಷೇಧ ಕಾಯ್ದೆ ಹಾಗೂ ಸೈಬರ್ ಅಪರಾಧಗಳ ಬಗ್ಗೆ ಕಾನೂನು ಅರಿವು ಕಾರ್ಯಕ್ರಮವನ್ನು ಈಗಿನ ಹಮ್ಮಿಕೊಂಡಿರುವಂಥದ್ದು ನಮಗೆಲ್ಲ ಗೊತ್ತೇ ಇರುವಂಥ ವಿಚಾರ. ಈ ಕಾರ್ಯಕ್ರಮದಲ್ಲಿ ನಾವು ಉದ್ಘಾಟನೆ ಮಾಡಲಿಕ್ಕೆ ನನಗೆ ಸಿಕ್ಕಿರುವಂಥ ಈ ಅವಕಾಶ ಏನಿದೆ ಅದು ನನ್ನ ಸೌಭಾಗ್ಯ ಅಂತ ನಾನು ಅದು ಭಾವಿಸ್ತೀನಿ. ನಾನು ಚಿಕ್ಕಮಗಳೂರಿಗೆ ನಮ್ಮ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಪೊಲೀಸ್ ಇಲಾಖೆ, ಶಿಕ್ಷಣ ಇಲಾಖೆ, ವಕೀಲರ ಸಂಘ ಇವರ ಸಂಯುಕ್ತಾಶ್ರಯದಲ್ಲಿ ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾ ಕನ್ನಡ ಭವನದಲ್ಲಿ ನಡೆದ ರಾಷ್ಟ್ರೀಯ ಕಾನೂನು ಸೇವೆಗಳ ದಿನಾಚರಣೆಯ ಕಾರ್ಯಕ್ರಮಕ್ಕೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಟಿಪಿ ರಾಮಲಿಂಗೇಗೌಡರವರು ಚಾಲನೆ ನೀಡಿ ಮಾತನಾಡಿದರು. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಎಂಬಂತೆ ಕಾನೂನು ಬಲ್ಲವನಿಗೆ ಯಾರ ಭಯವಿರುವುದಿಲ್ಲ. ಯಾವುದೇ ಅನ್ಯಾಯ, ಶೋಷಣೆಯನ್ನು ಕಾನೂನುಬದ್ಧವಾಗಿ ಪರಿಹರಿಸಿಕೊಳ್ಳಬೇಕು. ಬಲ ಪ್ರಯೋಗ ಮಾಡಬಾರದು. ನ್ಯಾಯ ಉಳ್ಳವರ ಸ್ವತ್ತಲ್ಲ, ಬಡವ, ಬಲ್ಲಿದ ಹಾಗೂ ಜಾತಿ ಮತ ಭೇದವಿಲ್ಲದೆ ಎಲ್ಲರಿಗೂ ಸಿಗಬೇಕು. ನ್ಯಾಯ ನ್ಯಾಯಾಲಯಗಳಲ್ಲಿ ಮಾತ್ರ ಇರುವಂತದ್ದಲ್ಲ, ಕೇವಲ ನ್ಯಾಯಾಲಯಗಳ ಪ್ರಕ್ರಿಯೆಗಳಿಗೆ ಸೀಮಿತವೂ ಅಲ್ಲ. ನ್ಯಾಯವಿಲ್ಲದ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಇರುವುದಿಲ್ಲ. ನ್ಯಾಯವನ್ನು ಸರ್ವರಿಗೂ ಒದಗಿಸುವ ನಿಟ್ಟಿನಲ್ಲಿ ಕಾನೂನು ಸಹಾಯ, ಜನಜಾಗೃತಿ ಶಿಬಿರ, ಲೋಕ ಅದಾಲತ್ಗಳ ಮೂಲಕ ವಿವಾದಗಳ ಇತ್ಯರ್ಥ ಮಾಡುವುದು, ಮಹಿಳೆಯರ, ಮಕ್ಕಳು, ವಯೋವೃದ್ಧರು ಹಾಗೂ ದುರ್ಬಲ ವರ್ಗದವರಿಗೆ ಕಾನೂನು ಮಾರ್ಗದರ್ಶನ ನೀಡುವುದು ಕಾನೂನು ಸೇವಾ ಪ್ರಾಧಿಕಾರದ ಆಶಯವಾಗಿದೆ ಎಂದರು. ಶಾಲಾ ದಿನಗಳ ನೆನಪಾಗ್ತಾ ಇದೆ. ಎಲ್ಲರಿಗೂ ನಮಸ್ಕಾರಗಳು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಪೊಲೀಸ್ ಇಲಾಖೆ, ವಕೀಲರ ಸಂಘ, ಶಿಕ್ಷಣ ಇಲಾಖೆ ಚಿಕ್ಕಬಳ್ಳಾಪುರ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಇವತ್ತೊಂದು ದಿವಸ ನಾವು ರಾಷ್ಟ್ರೀಯ ಕಾನೂನು ಸೇವೆಗಳ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಬಾಲ್ಯ ವಿವಾಹ, ಪೋಕ್ಸೋ ಕಾಯ್ದೆ, ಸಂಚಾರಿ ನಿಯಮಗಳ ಪಾಲನೆ, ಮಾದಕ ವಸ್ತುಗಳ ವಿಶೇಷ ನಿಷೇಧ ಕಾಯ್ದೆ ಹಾಗೂ ಸೈಬರ್ ಅಪರಾಧಗಳ ಬಗ್ಗೆ ಕಾನೂನು ಅರಿವು ಕಾರ್ಯಕ್ರಮವನ್ನು ಈಗಿನ ಹಮ್ಮಿಕೊಂಡಿರುವಂಥದ್ದು ನಮಗೆಲ್ಲ ಗೊತ್ತೇ ಇರುವಂಥ ವಿಚಾರ. ಈ ಕಾರ್ಯಕ್ರಮದಲ್ಲಿ ನಾವು ಉದ್ಘಾಟನೆ ಮಾಡಲಿಕ್ಕೆ ನನಗೆ ಸಿಕ್ಕಿರುವಂಥ ಈ ಅವಕಾಶ ಏನಿದೆ ಅದು ನನ್ನ ಸೌಭಾಗ್ಯ ಅಂತ ನಾನು ಅದು ಭಾವಿಸ್ತೀನಿ. ನಾನು ಚಿಕ್ಕಮಗಳೂರಿಗೆ ನಮ್ಮ ಮೆಂಬರ್ ಸೆಕ್ರೆಟರಿ ಮೇಡಮ್ ಹೇಳಿದಾಗೆ ಚಿಕ್ಕಬಳ್ಳಾಪುರಕ್ಕೆ ಮೊನ್ನೆ 5ನೇ ತಾರೀಕು ಅಷ್ಟೇ ನಾನು ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಜಡ್ಜ್ ಆಗಿ ಚಾರ್ಜ್ ತೊಗೊಂಡಿದ್ದೀನಿ. ನಮ್ಮ ಹಿರಿಯ ಅಧಿಕಾರಿಗಳಾದ ಜಿಲ್ಲಾಧಿಕಾರಿಗಳು, SP ಅವರೆಲ್ಲ ಬಂದು ಭೇಟಿ ಮಾಡಿದಾಗ ನಾವೆಲ್ಲ ಕೂತು ಮಾತಾಡಿದ್ದೀವಿ, ನಾವೆಲ್ಲ ಯಂಗ್ಸ್ಟರ್ಸ್ ಇದ್ದೀವಿ. ಒಂದು ಟೀಮ್ ರೀತಿ ವರ್ಕ್ ಮಾಡಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಾಮಾನ್ಯ ಜನತೆಗೆ ಒಂದು ಒಳ್ಳೆ ಮೆಸೇಜ್ ಕೊಡೋಣ, ಒಳ್ಳೆ ಆಡಳಿತ ಕೊಡೋಣ, ಕಾನೂನು ಅರಿವು ಎಲ್ಲದರಲ್ಲೂ ಸಕಲ ರೀತಿಯಲ್ಲೂ ನಾವು ಒಂದು ಅನುಕೂಲವನ್ನು ಮಾಡಿ ಒಂದು ಒಳ್ಳೆ ಆಡಳಿತ ಕೊಡಲಿಕ್ಕೆ ನಾವೆಲ್ಲ ಜೊತೆಯಲ್ಲಿ ಎಸ್ ಎ ಟೀಮ್ ವರ್ಕ್ ಆಗಿ ಕೆಲಸ ಮಾಡೋಣ ಅಂತೇಳಿ ನಾವು ಕೇಳ್ಕೊಂಡಾಗ ಅವರೆಲ್ಲ ಕೂಡ ಎಸ್ ಅಂತ ಹೇಳಿ ಒಪ್ಪಿಗೆ ಕೊಟ್ಟಿದ್ದಾರೆ. ಅದನ್ನ ಮುಂದಿನ ದಿನಗಳಲ್ಲಿ ನಾವು ಅದನ್ನ ಅನುಕೂಲನ ಪಡಲಿಕ್ಕೆ ಇದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂಥ ಮೊನ್ನೆ ಜಿಲ್ಲಾಧಿಕಾರಿಗಳಾದ ಶ್ರೀಯುತ ರವೀಂದ್ರ ಸರ್ ಅವರೇ, ಜನ ಉಪಸ್ಥಿತಿ ಹೊಂದಿರುವಂಥ ನನ್ನ ಸಹೋದರ ನ್ಯಾಯಾಧೀಶರಾದ ಶ್ರೀಯುತ ಕಾಂತರಾಜ್ ಅವರೇ, ಮೊನ್ನೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಶ್ರೀಯುತ ನವೀನ್ ಭಟ್ ಅವರೇ, ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ಶ್ರೀಯುತ ಕುಶಾಲ್ ಚೌಕ್ಸೆ ಅವರೇ, ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಶ್ರೀಯುತ KE ಅಭಿಲಾಷ್ ಅವರೇ, ಅಧ್ಯಕ್ಷರು,
ವಕೀಲರ ಸಂಘ ಚಿಕ್ಕಬಳ್ಳಾಪುರ ಹಾಗೂ ಪ್ರಧಾನದರ್ಶಿಗಳ ಕಾರ್ಯದರ್ಶಿಗಳಾದ ವೆಂಕಟೇಶ್ ಟಿ.ಎಂ. ವಕೀಲರ ಸಂಘ ಚಿಕ್ಕಬಳ್ಳಾಪುರ ಹಾಗೂ ಈ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದಂಥ ಶ್ರೀಯುತ ಜಗನ್ನಾಥ ರೈ ಡಿವೈಎಸ್ಪಿ ಚಿಕ್ಕಬಳ್ಳಾಪುರ ಅವರೇ, ಶ್ರೀಮತಿ ನವತಾಜ್ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಚಿಕ್ಕಬಳ್ಳಾಪುರ ಅವರೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಕಾಲೇಜುಗಳ ವಿವಿಧ ಕಾಲೇಜುಗಳ ಪ್ರಾಂಶುಪಾಲರುಗಳೇ, ಅಧಿಕಾರಿ ವರ್ಗದವರೇ, ನೆಚ್ಚಿನ ವಿದ್ಯಾರ್ಥಿನಿಯರೇ. ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರರವರು ಮಾತನಾಡಿ, ಬಾಲ್ಯ ವಿವಾಹಗಳನ್ನು ತಡೆಯುವ ನಿಟ್ಟಿನಲ್ಲಿ ಜಿಲ್ಲೆಯಲ್ಲಿ ಗ್ರಾಮ ಮಟ್ಟದಿಂದ ರಚನೆಯಾಗಿರುವ ಕಾವಲು ಸಮಿತಿಗಳು ಪರಿಣಾಮಕಾರಿಯಾಗಿ ಕೆಲಸ ಮಾಡುವ ಅನಿವಾರ್ಯತೆ ಹೆಚ್ಚಿದೆ. ಏಕಪೋಷಕ ಕುಟುಂಬಗಳ ಬಗ್ಗೆ ಹೆಚ್ಚಿನ ಗಮನ ನೀಡಿ ಬಾಲ್ಯ ವಿವಾಹಗಳನ್ನು ತಡೆಗಟ್ಟಬೇಕಿದೆ ಎಂದರು. ಈ ವೇಳೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಟಿಪಿ ರಾಮಲಿಂಗೇಗೌಡರವರು ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದರು ಹಾಗೂ ಸೆಲ್ಫಿ ಬೂತ್ಗಳನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ನ್ಯಾಯಾಧೀಶರಾದ ಎಸ್ವಿ ಕಾಂತರಾಜು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ, ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ನೌತಾಜ್, ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಕೆವಿ ಅಭಿಲಾಷ್, ಉಪಾಧ್ಯಕ್ಷ ಮುನಿರಾಜು, ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್ ಹಾಗೂ ವಿವಿಧ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಎಂಎಂಟಿವಿ ನ್ಯೂಸ್ ಬ್ಯೂರೋ ಚಿಕ್ಕಬಳ್ಳಾಪುರ. ಹಲವು ವರ್ಷಗಳಿಂದ ಅನುಭವದಲ್ಲಿ ಇದ್ದ ಜಮೀನುಗಳಲ್ಲಿ ವ್ಯವಸಾಯ ಮಾಡಿಕೊಂಡು ಜೀವನ ನಡೆಸುತ್ತಿದ್ದ ಮಹಿಳೆಯರಿಬ್ಬರ ಜಮೀನು ಕಬಳಿಸಲು ಬಲಾಢ್ಯರು ಹುನ್ನಾರ ನಡೆಸಿದ್ದಾರೆಂದು ಆರೋಪ ಕೇಳಿಬಂದಿರುವ ಘಟನೆ ಚಿಂತಾಮಣಿ ತಾಲೂಕಿನ ಬ್ರಾಹ್ಮಣದಿನ್ನೆ ಗ್ರಾಮದಲ್ಲಿ ನಡೆದಿದೆ. ಇನ್ನು ಸರ್ವೆ ನಂಬರ್ 32/4ರ 26 ಗುಂಟೆ ಜಮೀನಿನಲ್ಲಿ ಸುಮಾರು 47 ವರ್ಷದಿಂದ ವ್ಯವಸಾಯ ಮಾಡಿಕೊಂಡಿದ್ದು 1978ರಲ್ಲಿ ಅತ್ತೆಯವರಾದ ವೆಂಕಟಲಕ್ಷ್ಮಮ್ಮ ಎಂಬುವರಿಗೆ ಜಮೀನು ಮಂಜೂರಾಗಿದೆ. ಕಳೆದ 6 ತಿಂಗಳಿನಿಂದ ಸದರಿ ಗ್ರಾಮದ ಕೆಲ ವ್ಯಕ್ತಿಗಳು ನಾವು ಅನುಭವದಲ್ಲಿ ಇರುವ ಜಮೀನುಗಳಿಗೆ ನುಗ್ಗಿ ವ್ಯವಸಾಯ ಮಾಡಲು ಅಡ್ಡಿಪಡಿಸುತ್ತಿರುವುದಲ್ಲದೆ ವ್ಯವಸಾಯಕ್ಕೆ ತಂದಿರುವ ಕೃಷಿ ಸಾಮಗ್ರಿಗಳು ಹೊಡೆದು ಹಾಕಿ ತೊಂದರೆ ಕೊಟ್ಟು ವ್ಯವಸಾಯ ಮಾಡಿಕೊಳ್ಳಲು ಬಿಡುತ್ತಿಲ್ಲ ಹಾಗೂ ನಮಗೆ ಪ್ರಾಣ ಬೆದರಿಕೆ ಸಹ ಇದೆ ಎಂದು ಹೇಳಿದ ಅವರು, ನ್ಯಾಯಕ್ಕಾಗಿ ಗ್ರಾಮಾಂತರ ಠಾಣೆಯ ಮೆಟ್ಟಿಲೇರಿದ್ರೂ ಏನೂ ಪ್ರಯೋಜನವಾಗಲಿಲ್ಲ, ನ್ಯಾಯ ಸಿಗುತ್ತಿಲ್ಲ ಎಂದು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ನನ್ನ ಹೆಸರು ಶಂಕರಮ್ಮ ಅಂತ ಸರ್. ನಮ್ಮದು ಬ್ರಾಹ್ಮಣದಿನ್ನೆ ಊರು. 26 ಗುಂಟೆ ಜಮೀನಲ್ಲಿ 32 ಸರ್ವೆ ನಂಬರು ಸುಬ್ 4. ಆದರೆ ನಾವು ನಮ್ಮ ಅತ್ತೆ ಒಂದು 30 ವರ್ಷ 50-60 ವರ್ಷದಿಂದ ವಾಸವಾಗಿದ್ಲು. ಆ ಜಮೀನಲ್ಲಿ ಮಾಡ್ಕೊಂಡು ತಿಂತಾ ಇದ್ರಿ. ನಮ್ಮ ಅತ್ತೆ ನಮ್ಮ ನಮ್ಮ ಯಜಮಾನರು ತಿರೋದ್ರು. ಎಲ್ಲ ತಿರೋಗಿ 20 ವರ್ಷ ಆಯ್ತು ಸರ್. ಇವಾಗ ನಾವು ಮಾಡ್ಕೊತಾ ಇದ್ರಿ. ಬೆಳೆ ಇಟ್ಟಿದ್ರಿ, ಎಲ್ಲ ಕಿತ್ತಾಕಿ ಪೈಪ್ಗಳೆಲ್ಲ ಹೊಡೆದಾಕಿ ಎಲ್ಲ 30-40 ಸಾವಿರ ನಷ್ಟ ಮಾಡಿದ್ದಾರೆ ಸರ್. 3 ತಿಂಗಳಿಂದ ಕಂಪ್ಲೇಂಟ್ ಎಲ್ಲ ಕೊಟ್ರಿ. ಆದ್ರೂ ಪೊಲೀಸ್ನವ್ರು ಊರಲ್ಲಿ ಮಾತಾಡ್ರಿ ಅಂದರು. ಊರಲ್ಲಿ ನ್ಯಾಯಕ್ಕೆ ಬಂದಿಲ್ಲ ಅವರು. ಮತ್ತೆ ಹೋದ್ರೆ ಕಂಪ್ಲೇಂಟ್ ತಗೊಳ್ಳಲ್ಲ, ನಾವು ನೀವು ಊರಲ್ಲೇ ಮಾತಾಡ್ಕೊಳ್ರಿ ಅಂತಾರೆ ಸರ್. ನಮ್ಗೆ ನ್ಯಾಯ ಸಿಗಬೇಕು. ನಮ್ಗೆ 2-3 ತಿಂಗಳಿಂದ ತೊಂದರೆ ಜಾಸ್ತಿ ಕೊಡ್ತಾಯಿದ್ದಾರೆ ಸರ್. ನಮ್ಮ ಮನೇಲಿ ಯಾರೂ ಗಂಡಸರಿಲ್ಲ, ನಮ್ಮ 3 ಜನ ಹೆಂಗಸರು ಮಾತ್ರ ಇರೋದು. ನಮ್ಗೆ ನ್ಯಾಯ ಕೊಡಿಸಿ ಸರ್. ಸಾಗುವಳಿ ಐತೆ ಕೈಬಾರದಲ್ಲಿ. ಇವಾಗ ಪಾಣಿ ಬರ್ತಾರೋ ಸರ್ಕಾರಿ ಬೀಳು ಅಂತ ಬರ್ತಾಯಿದೆ. ಮಾಡಿಸ್ಕೊಳ್ಳೋಕೆ ನಮ್ಮ ಮನೇಲಿ ಗಂಡಸರು ಯಾರೂ ಇಲ್ಲ. ಆ ರೀತಿಯಾಗಿ ಪಕ್ಕದೊಲ್ದವ್ರು ಬಂದು ವರಲಕ್ಷ್ಮಿ ರಾಮಾಂಜಿ ಅನ್ನೋರು ತೊಂದರೆ ಜಾಸ್ತಿ ಕೊಡ್ತಾರೆ. ಅವ್ರ ಮಗಳು ನಿನ್ನೆ ಬಂದು ಅವ್ರ ಮಕ್ಕಳು ಎಲ್ಲ ಬಂದು ನಾರುಗಳೆಲ್ಲ ಕಿತ್ತಾಕಿ ಅಧ್ವಾನ ನೋಡಿ ಸರ್. ಪೈಪ್ಗಳೆಲ್ಲ ಮುದ್ದಾಕಿ ಹೋಗಿದ್ದಾರೆ. ವರಲಕ್ಷ್ಮಿ ಅನ್ನೋರು ಬಂದು ಹೊಡೆದಿದ್ದಾರೆ ಸರ್. ಈ ಜಮೀನು ಇಸ್ಯಕ್ಕೆ ಬಂದು ಅಂದರೆ ಪಾಣಿ ಏನೋ ಇದ್ರೆ ಎತ್ಕೊಂಬ ಅಂದರು. ಇಲ್ಲ ಸರ್, ಸರ್ಕಾರಿ ಪಾಣಿ ಬರ್ತಾ ಇದೆ ಅಂದರೆ ಪಾಣಿ ಕೊಡು ಅಂದ್ರಿ. ಇವತ್ತು ಭಾನುವಾರ ತಾಲೂಕು ಆಫೀಸ್ ತೆಗ್ದಿಲ್ಲ ಸರ್ ಅಂದ್ರಿ. ಇನ್ಸ್ಪೆಕ್ಟ್ರ್ ಬರಲಿ ಅಂದರು. 6 ಗಂಟೆ 7 ಗಂಟೆ ತನಕ ಇದ್ರಿ, ಬಂದಿಲ್ಲ. ಬಂದುಬಿಟ್ರಿ ಸರ್. ಮೊನ್ನೆ ಒಂದು ಸರಿ ಹೋದ್ರಿ, ಆವತ್ತು ಇನ್ಸ್ಪೆಕ್ಟ್ರ್ ಇಲ್ಲ ಅಂದರು. ಊರವರು ನಾವೆಲ್ಲ ಹೋಗಿದ್ರಿ. ಆವತ್ತು ಬಂದು ವಾಪಸ್ ಬಂದ್ರಿ. ತಿರುಗಿ ಊರಲ್ಲಿ ಕರೆಸಿದ್ರು. ಆವತ್ತು ನ್ಯಾಯಕ್ಕೆ ಬಂದಿಲ್ಲ ಸರ್ ಅವರು. ನ್ಯಾಯಕ್ಕೆ ಬಂದಿಲ್ಲ. ನಮ್ಗೆ ನ್ಯಾಯ ಸಿಗ್ಬೇಕು ಸರ್. ನಮ್ಮ ಮನೇಲಿ ಯಾರೂ ಗಂಡಸರಿಲ್ಲ. ಅವ್ರಿಗೆ 8 ಎಕರೆ ಜಮೀನಿದೆ, ಆದ್ರೂ 26 ಗುಂಟೆಗೆ ಬರ್ತಾಯಿದ್ದಾರೆ ಸರ್. ಅಮ್ಮ ಮಾಡ್ಕೊಳ್ರಿ, ನಿಮ್ಮ ಜಮೀನಲ್ಲಿ ನೀವು ಮಾಡ್ಕೊಳಕ್ಕೆ ಅವ್ರು ಯಾರಮ್ಮ ಅಂತ ಕೇಳ್ತಾ ಇದ್ದಾರೆ ಸರ್. ಅವ್ರ ಮಾತು ಯಾರಿಗೂ ಬಗ್ತಾ ಇಲ್ಲ ಸರ್. ಆ ಹುಡುಗಿ ರಾಮಂಜನ ಹುಡುಗ ಮತ್ತು ವರಲಕ್ಷ್ಮಿ, ಅವ್ರ ಮಗಳು ಭಾನುಪ್ರಿಯ ಅಂತೆ ಸರ್. ಮತ್ತು ಇನ್ನೂ ಚಿಕ್ಕ ಮಕ್ಳು 2-3 ಕರ್ಕೊಂಬರ್ತಾರೆ ಸರ್ ಅವರು. ಊರಲ್ಲಿ ಗ್ರಾಮಸ್ಥರು ಆವತ್ತಿಂದ ನಾವು ನಮ್ಮ ಅಪ್ಪ ಅಮ್ಮ ಚಿಕ್ಕ ಮಕ್ಳಾಗ ನಾವು ಹೊಡೆದಿಲ್ಲ ಅಂದ್ರೂ ಕೈ ಕಾಲು ಗೀಚ್ಕೊಂಡು ಪರ್ಚ್ಕೊಂಡು ಹೋಗಿ ಅಡ್ಮಿಟ್ ಆಗ್ತಾರೆ ಸರ್. ಕಂಪ್ಲೇಂಟ್ ಕೊಡ್ತಾರೆ. ಸುಮ್ಮನೆ 4-5 ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್. ನಾವು ಹೊಡೆದಿಲ್ಲ, ಅವ್ರನ್ನ ಮುಟ್ಟಿಲ್ಲ, ಏನೂ ಮಾತಾಡಿಲ್ಲ. ಅವ್ರನ್ನ 4-5 ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನನ್ನ ಹೆಸರು ಅರುಣ ಅಂತ. ಇದೇ ಬ್ರಾಹ್ಮಣರ ದಿನೆಯಲ್ಲಿ
8 ವರ್ಷ 9 ವರ್ಷದಿಂದ ಆಶಾ ಕಾರ್ಯಕರ್ತ ಕೆಲಸ ಮಾಡ್ತಾಯಿದ್ದೀನಿ ಮತ್ತು BLO ಕೆಲಸ ಮಾಡ್ತಾಯಿದ್ದೀನಿ. ಈ ಸರ್ವೆ ನಂಬರಲ್ಲಿ 26 ಕುಂಟೆ ಇದೆ. ಸರ್ವೆ ನಂಬರ್ 32/4. ನಮಗಿದು ಬಿಟ್ಟರೆ ಜಮೀನು ಬೇರೆ ಯಾವುದೂ ಇಲ್ಲ ಸ್ವಾಮಿ. ಇದೇ ಜಮೀನಲ್ಲಿ ನಾನು ಮನೆ ಇಲ್ಲದ ಕಾರಣದಿಂದ ಅಲ್ಲಿ ಪಾಯ ಹಾಕೋಕೆ ಹೋಗಿದ್ದೆ. ಇದೇ ಜಮೀನಲ್ಲಿ ಅಲ್ಲಿ ನಮ್ಮದು ಅಂತೇಳ್ಬಿಟ್ಟು ದೌರ್ಜನ್ಯ ಮಾಡಿಬಿಟ್ಟು ಅದ್ರ ಮೇಲೆ ನನ್ನ ಮಗನ ಮೇಲೆ ನನ್ನ ಮೇಲೆ FIR ಕೂಡ ಆಗಿದೆ. ಇದು ನಾವು ಸುಮಾರು 30 ವರ್ಷಗಳಿಂದ ನಮ್ಮ ಅತ್ತೆ ನಮ್ಮ ಗಂಡಂದರು ಎಲ್ಲ ಮಾಡ್ತಾಯಿದ್ರು. ನಮ್ಮ ಗಂಡಂದ್ರು ಒಬ್ಬೊಬ್ಬರೇ ಸಿತ್ತಿರೋದ್ರು. ನಾವು ವಿಧವೆಗಳು, ನಮ್ಮ ಜೀವನ ಆಧಾರ ಇದೇ ಇರೋದು. ದಯವಿಟ್ಟು ನೀವು ಸಹಾಯ ಮಾಡಬೇಕು, ರಕ್ಷಣೆ ಕೊಡಬೇಕು. ನಮಗೆ ಯಾವುದೇ ಪೊಲೀಸ್ ಸ್ಟೇಷನಲ್ಲಿ ನಾವು ಕಂಪ್ಲೇಂಟ್ ದೂರು ದಾಖಲೆ ಆದಾಗ ಯಾವುದೇ ರೀತಿ ನಮಗೆ ಪೊಲೀಸವರು ರಕ್ಷಣೆ ಕೊಟ್ಟಿಲ್ಲ ನಮಗೆ. ಇವಾಗ 4-5 ಸಾರಿ ನಾವು 4-5 ಸಾರಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ದಾಖಲಾತಿಗಳು ನಮ್ಮ ಹತ್ರ ಇದೆ. ನಮ್ಮ ಅತ್ತೆ ಹೆಸರಲ್ಲಿ ಸಾಗುವಳಿ ಇದೆ. 57ಗೆ 5 ವರ್ಷ ಆಯಿತು. ಅರ್ಜಿ ಹಾಕಿದ್ದೀನಿ ನಾನು. ಪೊಸಿಷನ್ ನಾವೇ ಇದ್ದೀವಿ. 4-5 ಸಾರಿ ಬೆಳೆ ಇಕ್ಕಿದ್ದೀವಿ. ಬೆಳೆ ಎಲ್ಲ ಕಿತ್ತು 1 ಲಕ್ಷ ರೂಪಾಯಿ ನಷ್ಟ ಮಾಡಿದ್ದಾರೆ. ಮತ್ತು ಬೋರ್ವಿಲ್ ಎಲ್ಲ ಹೋಗಿದೆ, ಸಂಪ್ ಮೋಟ್ರ್ ಹೋಗಿದೆ ಸ್ವಾಮಿ. ಇದು 26 ಕುಂಟೆ ಖರಾಬೆ ಜಮೀನು. 50 ವರ್ಷದ ಅವ್ರ ಅತ್ತೆ ಅವರು ಗಂಡ ಅವರು ಇವ್ರು ಮಾಡ್ಕೊಂಡು ತಿಂತಾಯಿದ್ರು. ಅವ್ರ ಗಂಡ ಅವರು ಸುತ್ತೋಗಿದ್ದಾರೆ, ಯಾರೂ ಇಲ್ಲ ಅವ್ರಿಗೆ. ಊರಲ್ಲಿ ಪಂಚಾಯತಿ ಮಾಡಿದ್ರೆ ಪಂಚಾಯತಿಗೆ ಬರೋಲ್ಲ. ಟೇಸ್ಟ್ ಅಂತ ಹೇಳ್ತಾರೆ. ಟೇಸ್ಟ್ಗೆ ಬಂದರೆ ಟೇಸ್ಟ್ಗೆ ಬರೋದಿಲ್ಲ. ಪಾಪ ಇವರು ಬಂದು ಏನೋ ಉಂಡಿದ್ರೆ ನಾಲ್ಕು ತಾಕೋದು, ಡಿಪ್ಪುಗಳು ತಾಕೋದು, ಇವೆಲ್ಲ ಮಾಡೋದು, ಹಾಳು ಮಾಡೋದು ಇದು ಹೇಳ್ತಾರೆ. ಊರು ಗ್ರಾಮಸ್ಥರು ಪಂಚಾಯತ್ ಕಟ್ಸ್ಕೊಂಡು ಕೂಡ ಊರಲ್ಲಿ ಇವ್ರಿಗೆ ಹೇಳ್ತಾರೆ. ಪಾಪ ಏನೋ ಕಂದಾಯ ಭೂಮಿ ಎಲ್ಲ ಏನಿಲ್ಲ, ಇದು ಸರ್ಕಾರಿ ಜಮೀನು. ಅವತ್ತಿಂದ ಮಾಡ್ಕೊಂಡು ತಿಂತಾಯಿದ್ದಾರೆ. ಅವರು ಮಾಡ್ಕೊಂಡು ತಿನ್ಕೊಳ್ಳಿ ಬಿಡಿ, ನಿಮ್ಗೆ ಯಾಕಂದರೆ ಇದು ನಮ್ಮ ತಾತಂದು ನಮ್ಮ ಅಪ್ಪಂದು ಅಂತಾರೆ. ಅವ್ರ ಅಪ್ಪಂದು ಅಲ್ಲ, ಅವ್ರ ತಾತಂದು ಅಲ್ಲ, ಸರ್ಕಾರಿ ಜಮೀನು. ಅವ್ರ ಪಾಪ ಏನೋ ಉಳೆ ಮಾಡ್ಕೊಂಡು ಜೀವನ ಮಾಡ್ಕೊಂಡು ತಿಂತಾಯಿದ್ದಾರೆ. ಹಿಂಗೆ ಮಾಡ್ತಾಯಿದ್ದಾರೆ. ಯಾವ ರೀತಿ ತೊಂದರೆ ಅಂದರೆ ಇದು ಕಿತ್ಕೊಬೇಕು, ಊರಿನಿಂದ ಆಚೆ ಕಳಿಸ್ಬೇಕು ಅನ್ನೋಂಥ ಉದ್ದೇಶದಲ್ಲಿ ನಮ್ಮೂರು ಪಕ್ಕದಲ್ಲಿದ್ದಾರೆ ಯಾರು ಬಾಬು ಅಂತ. ಆ ಬಾಬು ಈ ಥರ ಎಲ್ಲ ಮಾಡಿಸ್ತಾ ಇದ್ದಾನೆ. ಒಟ್ನಲ್ಲಿ ಜೀವನಕ್ಕೆ ಆಧಾರವಾಗಿರುವ ಜಮೀನು ಕಿತ್ತುಕೊಳ್ಳಲು ಬಲಾಢ್ಯರು ಯತ್ನಿಸಿ ದೌರ್ಜನ್ಯ ಎಸಗುತ್ತಿದ್ದಾರೆ ಎಂದು ಗಂಭೀರ ಆರೋಪ ಕೇಳಿಬಂದಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಕಡಿವಾಣ ಹಾಕುತ್ತಾರಾ ಕಾದು ನೋಡಬೇಕಾಗಿದೆ. ಇಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಅಧಿಕಾರಿಗಳು ವ್ಯಾಪಾರಸ್ಥರ ತಾಣವಾಗಿ ಮಾರ್ಪಾಟಾದ ಕಚೇರಿಗಳು, ಅಧಿಕಾರಿಗಳ ನಡೆಗೆ ದಸಂಸ ಸಂಚಾಲಕ ರಾಜಾಕಾಂತ್ ಬೇಸರ. ಕಾಂಗ್ರೆಸ್ ಶಾಸಕರ ರಾಜೀನಾಮೆ ಮತ್ತು ವಿಧಾನಸಭೆ ವಿಸರ್ಜನೆಯ ವಿಚಾರಕ್ಕೆ ಮೊದಲು ತಾವೇ ಸಂಸದ ಸ್ಥಾನಕ್ಕೆ ರಾಜೀನಾಮೆ ನೀಡಲಿ. ಸಂಸದ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಕಾಂಗ್ರೆಸ್ ಮುಖಂಡ ಆಂಜನಪ್ಪ ಗುಟ್ಟು ತಿರುಗೇಟು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ MMTV ನ್ಯೂಸ್.